ಹೆಣ್ಣು ಕೇವಲ ಮಾನುಷಿಯಲ್ಲ, ಅಬಲೆಯೂ ಅಲ್ಲ, ಹೆಣ್ಣು ಮಹಾಶಕ್ತಿ ಅಂತ. ಮಹಿಳಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವಂತ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಎಲ್ಲಾ ಕ್ಷೇತ್ರದೊಳಗೂ ಮಹಿಳೆ ಪ್ರತಿನಿಧಿಯಾಗಿದ್ದಾಳಂತ. ಆ ಪ್ರತಿನಿಧಿ ಅನ್ನೋ ವರ್ಡೇ ತೋರಿಸ್ತದ ನಾವಿನ್ನೂ ಈಕ್ವಲ್ ಇಲ್ಲ ಅಂತ. ಆಕಿ ಆರ್ಮಿಗೆ ಹೋಗ್ಬೇಕಂದ್ರೂ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕಾಯ್ತು. ಈ ಜಗತ್ತಿನೊಳಗೆ ಈ ಸಮಾನತೆ ಬಂದಿಲ್ಲ. 33% ಒಂದು ಕೊಡಬೇಕು ಅವರಿಗೆ ಮೀಸಲಾತಿ ಅಂತಂದ್ರೆ ಇಷ್ಟು ವರ್ಷದ ಹೋರಾಟ ಆಯ್ತು. ಕನ್ನಡಿ ಒಳಗಿದೆ ಈ ಸದ್ಯಕ್ಕದ ಗಂಟು ಏನೋ ಸಮೀಪ ತೋರ್ಸಾಕತ್ತಾರೆ. ಕ್ಯಾರೆಟ್ ಅಂಡ್ ಸ್ಟಿಕ್ ಥಿಯರಿ. ದುಡಿತಾರೆ, ಗಳಿಸ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಾ ಹೆಣ್ಮಕ್ಳು ಎಂಪವರ್ ಅದಾರಂತಲ್ಲ. ಸೊಸೈಟಿ ಒಳಗೆ ಕೆಲವೊಂದು ರೂಲ್ಸ್ ಹಾಕಿ ಬಿಡ್ತಾರೆ. ಹೆಣ್ಮಕ್ಳು ಮಾಡೋ ಕೆಲಸಗಳು, ಮಗು ಯಾರೇ ಹೆಣ್ಣು ಗಂಡು ಯಾರೇ ಇರಲಿ, ಕೆಟ್ಟದಾಗಿ ಬಿಹೇವ್ ಮಾಡಿದ್ರೆ ಅವ್ರ ಅಮ್ಮ ಕಲಿಸಿಲ್ಲ. ಯಾಕೆ? ಅದು ಅಪ್ಪನ ಡ್ಯೂಟಿ ಅಲ್ಲ ನಾ ಕಲಿಸೋದು. ಸಡನ್ ಆಗಿ ನಿಮ್ ಲೈಫ್ನಾಗ ಏನೋ ಒಂದು ಕೆಟ್ಟ ಘಟನೆ ಆಗ್ತದೆ, ಆದ್ರೂ ಒಂದು ಕಾನೂನಿನ ಒಂದು ಹೆಲ್ಪ್ ತಗೊಳ್ಳಕ್ ಅವ್ರು ಹಿಂಜರಿತಾರೆ. ನಾನು ಕೋರ್ಟ್ಗೆ ಹೋದೆ ಅಂದ್ರೆ ನಮ್ಮ ಊರೊಳಗೆ ನನ್ನ ತಂಗಿಗೆ ಯಾರು ಮದುವೆ ಆಗ್ತಾರೆ. ಇದರಂತ ಸೋಷಿಯಲ್ ಹ್ಯೂಮಿಲಿಯೇಷನ್ ಬೇಕಾ ಹೆಣ್ಮಕ್ಳಿಗೆ? ಕೌಟುಂಬಿಕ ದೌರ್ಜನ್ಯ ಎಲ್ಲಿ ಆಗ್ತದೆ? ಮನೆ ಒಳಗಾಗ್ತದೆ. ಗಂಡನ ಮನೆ ಒಳಗೆ ಗಂಡ ಏನೇ ಹೆಂಡತಿಗೆ ಮಾಡಿದ್ರು ಅದಕ್ಕೆ ಸಾಕ್ಷಿ ಯಾರಿರ್ತಾರೆ? ಗಂಡನ ಮನೆಯವರೇ. ಯಾರು ಹೆಂಡತಿ ಪರವಾಗಿ ಸಾಕ್ಷಿ ಕೊಡ್ತಾರೆ? ಇದು ಸಮಾಜನ ಬೇಸ್ದಿಂದ ನೀವು ತಿದ್ದಬೇಕು. ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಮಹಾಕವಿ ಕುವೆಂಪು ಅವ್ರು ಹೇಳಿದ್ರು, ಹೆಣ್ಣು ಕೇವಲ ಮಾನುಷಿಯಲ್ಲ, ಅಬಲೆಯೂ ಅಲ್ಲ, ಹೆಣ್ಣು ಮಹಾಶಕ್ತಿ ಅಂತ. ಹೌದು, ಹೆಣ್ಣು ಅಂದ್ರೆ ಮಹಾಶಕ್ತಿ, ಶಕ್ತಿ ಸ್ವರೂಪಿಣಿ ಅಂತ ಹೇಳ್ತಾರೆ. ಆದ್ರೆ ಈ ಶಕ್ತಿಯನ್ನ ಇಟ್ಕೊಂಡ್ರು ಕೂಡ ಈಗ್ಲೂ ಮಹಿಳೆ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು, ಮಹಿಳೆಗಿರೋ ಸಮಸ್ಯೆಗಳು ಯಾವುದು ಕೂಡ ಕಮ್ಮಿ ಆಗ್ತಾ ಇಲ್ಲ. ಮಹಿಳಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವಂತ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಅಂದ್ರೆ ನೀವು ಗಮನಿಸಿರ್ತೀರಾ, ಸಮಾಜದಲ್ಲಿ ಮಹಿಳೆ ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು, ಕಾನೂನಿನ ಮೂಲಕ ನ್ಯಾಯವನ್ನ ಪಡ್ಕೊಳ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು, ಏನೇನ್ ಆಯ್ಕೆಗಳಿದೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ವಕೀಲರಾಗಿರುವಂತಹ ರಾಜಲಕ್ಷ್ಮಿ ಅಂಕಲಗಿ ನಮ್ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಸಾಕಷ್ಟು ಮಾತನಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು. ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಈಗ ಮಹಿಳಾ ಸ್ವಾತಂತ್ರ್ಯ, ಮಹಿಳಾ ಹೋರಾಟ, ಮಹಿಳೆ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಮಹಿಳಾ ಸುರಕ್ಷತೆ ಅಂತ ಬಂದಾಗ ಅನೇಕ ವಿಷಯದಲ್ಲಿ ನಾವು ಕಾನೂನಿನ ಮೂಲಕ ನ್ಯಾಯ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡೋದಾದ್ರೆ, ಮೊದಲಿಗೆ ಮಹಿಳೆಯರಿಗೆ ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯ. ಮತ್ತು ಮಹಿಳೆಯರನ್ನ ಸಮಾನ ಮನಸ್ಕರು ಅಥವಾ ಸಮಾನರು ಅಂದ್ಕೊಂಡಂತ ಎಲ್ಲ ಪುರುಷರಿಗೂ ಮಹಿಳಾ ದಿನಾಚರಣೆ ಶುಭಾಶಯ. ಯಾಕೆಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ. ನಾವು ಯಾವಾಗ ಈಕ್ವಾಲಿಟಿ ಅಂತ ಮಾತಾಡ್ತೀವಿ, ಸಮಾನತೆ ಅಂತ ಮಾತಾಡ್ತೀವಿ, ಇದು ಪುರುಷರ ದಿನ ಮಹಿಳೆಯರಿಗೂ ನಾವು ವಿಶ್ ಮಾಡಬೇಕು, ಮಹಿಳಾ ದಿನದ ಪುರುಷರಿಗೆ ಮಾಡಬೇಕು. ಈಗ ನೀವು ಹೇಳ್ದಂಗೆ ಸ್ವಾತಂತ್ರ್ಯ, ಸಮಾನತೆ ಎಲ್ಲದ್ರ ಬಗ್ಗೆನೂ ಹೇಳ್ಬೇಕು ಅಂದ್ರೆ, ಈ ಎಲ್ಲಾ ಕಾನ್ಸೆಪ್ಟ್ಗಳೇನದಾವಲ್ಲ, ಇವು ಬರವಣಿಗೆಯೊಳಗೆ ಅಥವಾ ಕೆಲವೊಬ್ಬ ವ್ಯಕ್ತಿಗಳ ಒಂದು ಬೌದ್ಧಿಕ ಒಂದು ಹುಡುಕಾಟ ಅಥವಾ ಒಂದು ಸಹಜವಾಗಿ ಬಂದಂತ ಹುಡುಕಾಟದಿಂದ ಬಂದಂತ ಕೆಲವೊಂದು ಕಾನ್ಸೆಪ್ಟ್ಗಳು ಇವು. ಈ ಕಾನ್ಸೆಪ್ಟ್ಗಳು ಯಾವ ವ್ಯಕ್ತಿಯಿಂದ ಬಂದವು, ಅವು ಯಾವ ರೀತಿ ಎಲ್ಲಾ ಜನರೊಳಗೆ ಹರಿದಾಡಿದ್ವು, ಅದೇ ತರ ಈ ಎಲ್ಲಾ ಕಾನ್ಸೆಪ್ಟ್ಗಳು ಯಾರ ಸಲುವಾಗಿ ಬಂದವು, ಪ್ರತಿಯೊಬ್ಬ ಮಹಿಳೆಗೂ ಅದು ಮುಟ್ಟದಂತೆ ಗ್ಯಾರಂಟಿ ಇಲ್ಲ. ಮುಟ್ಟಿಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ ಇದೆ. ಆದ್ರೆ ಅದ್ ಸಮಾನತೆ ಆಗ್ಲಿ, ಯಾವುದೇ ಸ್ವಾತಂತ್ರ್ಯ ಆಗ್ಲಿ, ಈ ಕಲ್ಪನೆ ಏನದ, ಇದನ್ನ ನಾವು ಹುಟ್ಟು ಹಾಕಿದವರು ಅದ್ರ ಬಗ್ಗೆ ಮಾತಾಡೋದು, ಇದು ಒಂಥರ ಖುಷಿ ಕೊಡ್ತದೆ. ಯಾಕಂದ್ರೆ ಇದೊಂದು ಆದರ್ಶ ರಾಜ್ಯದ ಕಲ್ಪನೆ. ಒಂದು ಆದರ್ಶ ರಾಜ್ಯ, ಗಾಂಧೀಜಿ ಹೇಳ್ದಂಗೆ ಹೆಣ್ಮಕ್ಳು ಹಂಗ ರಾತ್ರಿ ತಿರುಗಾಡಿದ್ರೆ ಈಕ್ವಲ್ ಅಂತ ಹೇಳೋದು, ಅಥವಾ ಒಂದು ಸುಭಿಕ್ಷ ಅಥವಾ ಸುರಕ್ಷಿತ ದೇಶದ ಅಂತ ಹೇಳೋದು ಅಂತ ಅವ್ರು ಏನ್ ಅಂದ್ಕೊಂಡಿದ್ರು, ಅದು ಬರಕ್ ನಮಗೆ ಇನ್ನೂ ಬಹಳ ಟೈಮ್ ಬೇಕು. ಅಂಥ ಒಂದು ಸಮಾನತೆ ಅಥವಾ ಸುರಕ್ಷತೆ, ಸ್ವಾತಂತ್ರ್ಯ ಅದು ಇನ್ನೂ ನಾವು ಅಚೀವ್ ಮಾಡಿಲ್ಲ. ಆ ಒಂದು ಅಚೀವ್ ಮಾಡುವ ಒಂದು ದಿಕ್ಕಿನ ಕಡೆಗೆ ಸಾಗುವಂಥ ಪ್ರಯತ್ನ ಏನದಲ್ಲ, ಅದು ಅದರ ದಾರಿಯೊಳಗೆ ನಾವು ಅದೀವಿ. ಅದರೊಳಗೆ ಎಲ್ಲ ಪ್ಯಾಸೆಂಜರ್ಸು ಬೇರೆ ಬೇರೆ ಸ್ಟೇಷನ್ದಾಗ ಅದಾರ. ಒಂದಿಷ್ಟು ಜನ ಭಾಳ ಹತ್ತಿರ ಅದಾರ ತಮ್ಮ ಒಂದು ಗುರಿ ಮುಟ್ಟಕ್ಕೆ, ಇನ್ನೊಂದಿಷ್ಟು ಜನ ಸ್ಟೇಷನ್ ಎಲ್ಲದಂತೂ ಗೊತ್ತಿಲ್ಲ. ಅಂಥ ಒಂದು ದೇಶದೊಳಗೆ ನಾವು ಅದೀವಿ. ಸೊ ಅದು ಗುರಿ ಭಾಳ ದೂರ ಅದ. ನಾವು ಹಂತ ಹಂತವಾಗಿ ಅಲ್ಲಿಗೆ ಮುಟ್ಟಬೇಕು. ಈ ಮುಟ್ಟುವ ಪ್ರಕ್ರಿಯೆಯೊಳಗೆ ಎಲ್ಲರದು ಕಾಂಟ್ರಿಬ್ಯೂಷನ್ ಈಕ್ವಲ್ ಆಗಿ ಬರಬೇಕು. ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ನಾವಾಗ್ಲೇ ನೀವು ಹೇಳಿದ ಹಾಗೆ ಲಿಂಗ ಸಮಾನತೆ ಅನ್ನೋದಕ್ಕೆ ಇನ್ನೂ ಒಂದಷ್ಟು ಟೈಮ್ ಬೇಕು, ಸಾಕ್ತಾ ಇದೀವಿ ಅಂತ.
ಬಟ್ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಸಾಧಕಿಯಾಗಿದ್ದಾಳೆ. ಈಗ ಸ್ಪೇಸ್ ತನಕ ಹೋಗಿ, ಇಲ್ಲಿ ಭೂಮಿ ಮೇಲೆ ಬೇಡ, ಸ್ಪೇಸ್ ತನಕ ಹೋಗೋ ತನಕನೂ ಕೂಡ ಮಹಿಳೆ ಸಾಧನೆ ಮಾಡಿದಾಳೆ, ಪುರುಷನಿಗೆ ಸಮಾನವಾಗಿ ನಿಲ್ತಾಳೆ ಅಂದ್ರೂ ಕೂಡ ತಾವ್ ಹೇಳ್ದ ಹಾಗೆ, ಗಾಂಧೀಜಿ ಅವ್ರು ಹೇಳ್ದ ಹಾಗೆ, ಮಧ್ಯರಾತ್ರಿ ಯಾವಾಗ ಹೆಣ್ಣು ಸುರಕ್ಷತೆಯಿಂದ ನಡೆದುಕೊಂಡು ಧೈರ್ಯದಿಂದ ನಡೆದುಕೊಂಡು ಹೋಗ್ತಾಳೋ ಆಗ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಸಮಾನತೆ ಅಂತ ವಿಚಾರ ಬಂದಾಗ ಎಷ್ಟೇ ಆಲೋಚನೆಗಳು ಬೆಳೀತಾ ಇದ್ರು ಕೂಡ, ಪ್ರಾಕ್ಟಿಕಲ್ ಆಗಿ ಎಲ್ಲಾನು ತಗೊಳ್ತಾ ಇದ್ರು ಕೂಡ, ಮಹಿಳಾ ವಿಚಾರದಲ್ಲಿ ಈ ಲಿಂಗ ಸಮಾನತೆ ಅನ್ನೋದು ಇನ್ನೂ ಕೂಡ ರೀಚ್ ಆಗೋದಕ್ಕಾಗ್ತಾ ಇಲ್ವಲ್ಲ ಅಂತ. ಅದಕ್ಕೆ ಭಾಳ ಕಾರಣ ಇದೆ ಪ್ರತಿಮಾ. ಈಗ ಒಂದು ನೀವ್ ಹೇಳಿದ್ರಿ, ನಾವು ಎಲ್ಲಾ ಕ್ಷೇತ್ರದೊಳಗೂ ಮಹಿಳೆ ಪ್ರತಿನಿಧಿಯಾಗಿದ್ದಾಳಂತ. ಆ ಪ್ರತಿನಿಧಿ ಅನ್ನೋ ವರ್ಡೇ ತೋರಿಸ್ತದ ನಾವಿನ್ನೂ ಈಕ್ವಲ್ ಇಲ್ಲ ಅಂತ. ನಾವು ಪ್ರತಿನಿಧಿ ಅದೇವಿ, ಸಿಂಬಾಲಿಕ್ ಅದೇವಿ. ಒಂದೇ ಏನಂದ್ರೆ ಸ್ಟೀರಿಯೋಟೈಪ್ಸ್ ಏನಿತ್ತು, ಇಂಥ ಕ್ಷೇತ್ರಕ್ಕೆ ಮಹಿಳೆ ಹೋಗೋದಿಲ್ಲ, ಇಂಥ ಕ್ಷೇತ್ರದೊಳಗೆ ಮಹಿಳೆ ನರ್ಸ್, ಡಾಕ್ಟರ್, ಟೀಚರ್ ಅಂತಂದ್ರೆ ಐಡಿಯಲ್ ಪೋಸ್ಟ್, ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದ್ದು ಅಂತ ಜನರ ಕಲ್ಪನೆ ಇತ್ತು. ಆಕಿ ಆರ್ಮಿಗೆ ಹೋಗ್ಬೇಕಂದ್ರೂ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕಾಯ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಫಸ್ಟ್ ಟೈಮ್ ಹೋದಾಗ ಇಡೀ ದೇಶದೊಳಗೆ ಒಂದು ಸಂಚಲನ ಆಯಿತು. ಅದೇ ರೀತಿ ಕಲ್ಪನಾ ಚಾವ್ಲಾ ಮೇಲೆ ಹೋಗಿ ಬಂದಾಗ ಒಂದು ಆಕೆ ಇಂಡಿಯನ್ ಇದು ಅಂತ ಅನ್ನೋದು ಸೈಡ್ ಇಟ್ಟರು ಸಹಿತ ಮಹಿಳೆ ಅಂತ ನೋಡಿದಾಗ ಅದು ಇಡೀ ಜಗತ್ತು ಒಂದು ಅಭಿಮಾನ ಪಡುವಂತ ಸಂಗತಿ ಆಯ್ತು. ಈಗ ಸುನೀತಾ ವಿಲಿಯಮ್ಸ್ನು ಅಲ್ಲಿ ಸಿಕ್ಕಾಕೊಂಡಾರೆ. ಬಟ್ ಅವರ ಒಂದು ಬ್ರೇವ್, ಅವರ ಒಂದು ಧೈರ್ಯ ಆಗ್ಲಿ, ಕರೇಜ್ ಆಗ್ಲಿ, ತಿಂಗಳಗಟ್ಲೆ ಇರುವಂತಹದ್ದು, ಅದನ್ನ ಎಲ್ಲಾನು ನಾವು ಬೇರೆ ಯಾವ ಗಂಡಸರಿಗೆ ತೋರಿಸ್ರಿ, ತಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋಗಿ 4 ದಿನ ಇರಾಕಿ ಹೆದರ್ಕೊಳ್ಳೋ ಗಂಡಸರು ಇರ್ತಾರೆ. ನೀವು ಕಂಪೇರ್ ಮಾಡಿದ್ರೆ ಆ ಕರೇಜನ್ನ 100 ಜನ ಗಂಡಸರ ಜೋಡಿನೂ ನೀವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಆದ್ರೆ ಎಲ್ಲಿಗೆ ನೀವು ಕಂಪೇರ್ ಮಾಡಬೇಕು ಅಂದ್ರೆ ಎಷ್ಟು ಜನ, 100ಕ್ಕೆ ಎಷ್ಟು ಜನ ಈ ಕ್ಷೇತ್ರದೊಳಗದಾರೆ, ಅದನ್ನು ನೋಡಿದಾಗ ಸಮಾನತೆ ಅನ್ನೋದಕ್ಕೆ ಒಂದು ಮೀನಿಂಗ್ ಬರ್ತದೆ. ಈ ಪ್ರಾತಿನಿಧಿಕ ಸಿಂಬಾಲಿಕ್ ಆಗಿ ನಾವು ಏನು ಸಮಾನತೆ ಬಗ್ಗೆ ಮಾತಾಡ್ತೀವಿ, ಇದು ಒಂದು ಬಿಗಿನಿಂಗ್. ಯಾವ್ಯಾರ ಕ್ಷೇತ್ರದೊಳಗೆ ಹೆಣ್ಮಕ್ಳಿಗೆ ದೂರ ಇಟ್ಟಿದ್ರು, ಆ ಕ್ಷೇತ್ರದೊಳಗೆ ಹೆಣ್ಮಕ್ಳು ಒಳಗೆ ಎಂಟರ್ ಆಗೋ ಮೂಲಕ ಆ ಒಂದು ಗಾಡಿ ಏನಿತ್ತಲ್ಲ ಅದನ್ನು ಒಡೆದಾರಿಗೆ. ಸಣ್ಣ ತೂತಿದ್ರು ಸಾಕು ದೊಡ್ಡ ಡ್ಯಾಮ್ ಹೊಡಿಲಾಕೆ. ಬಟ್ ಅಲ್ಲಿಂದ ಈಗ ನೀರು ಹರಿಲಕ್ಕೆ ಶುರುವಾಗ್ಯದ. ಅದು ಯಾವಾಗ ಫೋರ್ಸ್ ಆಗಿ ಬೆಳೀತದ ಆವಾಗ ಆ ಒಂದು ಬ್ರಿಡ್ಜ್ ಅಥವಾ ಗೋಡಿ ಏನದಲ್ಲ ಅದು ಹೊಡಿತದ. ಅವಾಗ ಎಲ್ಲಾ ಕಡೆ ನೀವು ಸೆಪರೇಟ್ ಮಾಡಕ್ ಆಗಲಾರ್ದಂತ ಸಮಾನತೆ ಬರ್ತದೆ. ಈಗ ಇನ್ನು ನಾವು ಸಿಂಬಾಲಿಕ್ ಆಗಿ ಅದೀವಿ, ಬಟ್ ಅಚೀವ್ ಮಾಡ್ತೀವಿ ಡೆಫಿನೆಟ್ ಆಗಿ. ಅದು ಭಾರತದ ಮಟ್ಟಿಗೆ ಮಾತಾಡೋದಾದ್ರೆ ಪುರುಷ ಪ್ರಧಾನ ಸಮಾಜ ಅಂತಾನೆ. ಭಾರತ ಅಷ್ಟೇ ಬೇಡ ಪ್ರತಿಮಾ, ಇಡೀ ಜಗತ್ತಿನೊಳಗೆ ಈ ಸಮಾನತೆ ಬಂದಿಲ್ಲ. ಹಂಗ ನೋಡಿದ್ರೆ ನಾನು ಭಾರತದ ಬಗ್ಗೆ ಇನ್ನು ಹೆಮ್ಮೆಯಿಂದ ಹೇಳ್ಬೇಕು. ಇಸ್ರೇಲ್ಗಳನ್ನೆಲ್ಲ ಬೇರೆ ಬೇರೆ ಬರೀ ಮುಸ್ಲಿಂ ಕಂಟ್ರಿ ಅಲ್ಲ, ಈವನ್ ಯುರೋಪಿಯನ್ ಕಂಟ್ರೀಸ್ ಒಳಗೆ ಹೆಣ್ಮಕ್ಳಿಗೆ ಮತದಾನದ ಹಕ್ಕು ಭಾರತದವರು ಕೊಟ್ಟ ಮೇಲೆ ಎಷ್ಟೋ ವರ್ಷಕ್ಕೆ ಸಿಕ್ಕಿದೆ. ಅಂದ್ರೆ ಯೂನಿವರ್ಸಲ್ ಫ್ರಾಂಚೈಸ್ ಅಂತ ಕರೀತಾರೆ, ಸ್ಯಾಫ್ರೇಜ್. ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕ ಒಂದು ಮತದಾನ, ಹೆಣ್ಣು ಗಂಡು ಅನ್ನೋ ಭೇದ ಇರಲಾರ್ದೆ, ಶ್ರೀಮಂತ ಬಡವ ಅನ್ನುವಂಥ ಒಂದು ಅಸಮಾನತೆನೂ ಇರಲಾರ್ದೆ ಎಲ್ಲರಿಗೂ, ಮೊದ್ಲು 21 ವರ್ಷ ಇತ್ತು, ಆಮೇಲೆ 18 ವರ್ಷಕ್ಕೆ ಬಂತು, ಎಲ್ಲರಿಗೂ ಕೊಟ್ಟಂತ ದೇಶ ಭಾರತ. ಅಂದ್ರೆ ನಮ್ಮ ಒಂದು ವೈಚಾರಿಕ ನೆಲೆಯೊಳಗೆ ಯಾರು ಇದ್ರು, ಸಂವಿಧಾನ ಮಾಡುವ ಟೈಮ್ನೊಳಗೆ, ಸ್ವಾತಂತ್ರ್ಯದ ಮುಂಚೂಣಿ ಒಳಗಿದ್ದವರು, ಅವರ ಥಿಂಕಿಂಗ್ ಅಥವಾ ಅವರ ವಿಚಾರಗಳು ಏನಿದ್ವಲ್ಲ ಬಹಳ ಬ್ರಾಡ್ ಇದ್ದು. ಇವತ್ತಿನ ನಾಯಕರ ತರ ಅಲ್ಲ. ಅವತ್ತಿನ ವಿಚಾರಗಳೇನಿದ್ವು ಸಿಕ್ಕಾಪಟ್ಟೆ ಬ್ರಾಡ್ ಇದ್ದು, ಅವು ಜಗತ್ತಿನ ಜೋಡಿ ಕಾಂಪೀಟ್ ಮಾಡುವ ಸಲುವಾಗಿ ಅವ್ರು ತಯಾರಾಗಕತ್ತಿದ್ರು. ಈಗ ನಾವು ನಮ್ಮಲ್ಲೇ ಹೊಡೆದಾಟಕ್ಕೆ ಹಚ್ತಾರೆ, ಅಂತದ್ದು ನಾವು ನಿಗ್ಲೆಕ್ಟ್ ಮಾಡಬೇಕು. ಯಾವುದು ತಳಹದಿ ಅದ, ತಳಹದಿ ಸ್ಟ್ರಾಂಗ್ ಅದ ನಮ್ಮ ದೇಶದ್ದು, ಅದ್ರ ಮೇಲೆ ನಾವು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಕ್ಕೆ ತಯಾರಾಗಬೇಕು. ಅದ್ರ ಮೇಲೆ ನಾವು ಏನೇನೋ ಒಂದು ಫಾಲ್ ಸಿಟಿ ಮೇಲೆ ಕಟ್ಟಬಾರ್ದು. ಆ ಒಂದು ಯೂನಿವರ್ಸಲ್ ನಾವೆಲ್ಲ ನೋಡಿದಾಗ, ಸಾರ್ವತ್ರಿಕ ಒಂದು ಮತದಾನ ಆಗಲಿ, ಬೇರೆ ಬೇರೆ ಹಕ್ಕುಗಳಾಗಲಿ, ನಾವು ಫಂಡಮೆಂಟಲ್ ರೈಟ್ಸ್ ನೋಡಿದಾಗ, ಮೂಲಭೂತ ಹಕ್ಕುಗಳನ್ನು ನೋಡಿದಾಗ ಅಲ್ಲಿ ಎಲ್ಲಾ ಕಡೆನೂ ಈಕ್ವಾಲಿಟಿ, ಜಾತಿ ಆಗಲಿ ಎಲ್ಲಾ ರೀತಿಯಿಂದನೂ ಈಕ್ವಾಲಿಟಿ ನಮ್ಮ ದೇಶದೊಳಗೆ ಕೊಟ್ಟರು. ಅಲ್ಲಿ ಕೆಲವೊಂದು ಪ್ರೊವೈಡೆಡ್ ಇದ್ದೇ ಇರ್ತದೆ. ಅವರಿಗೆ ಸ್ಪೆಷಲ್ ಸವಲತ್ತುಗಳನ್ನು ಕೊಡಬೇಕು ಅಂತ. ಆ ಸವಲತ್ತುಗಳನ್ನು ಯಾಕೆ ಕೊಡಬೇಕು ಅಂದ್ರೆ ಅದು ಮತ್ತೆ ಒಂದು ದೊಡ್ಡದಾದ ಸಮಾನತೆ ಸಾಧಿಸುವ ಸಲುವಾಗಿ ಆ ಸವಲತ್ತುಗಳನ್ನ ಕೊಡ್ಲೇಬೇಕು. ಯಾರು ಅತಿ ಅಸಮಾನರದಾರ ಅವ್ರನ್ನ ನೀವು ಬೇರೆ ಪ್ಲಾಟ್ಫಾರ್ಮ್ನಾಗ ನಿಲ್ಲಿಸಿ ನಾವು ಸಮಾನರದೀವಿ ಅಂತ ಹೇಳಕ್ ಆಗಂಗಿಲ್ಲ. ಅವ್ರನ್ನೂ ಒಂದು ಹಂತಕ್ಕೆ ತಗೊಂಡ್ ಬಂದು ಕಾಮನ್ ಗ್ರೌಂಡ್ ಮಾಡಿದಾಗ ಸಮಾನತೆ ಸಾಧ್ಯ. ಆ ತರ ಹೆಣ್ಮಕ್ಳಿಗೂ ಕೆಲವೊಂದು ಸವಲತ್ತುಗಳು ಸಿಗಲೇಬೇಕು. ಅದು ಸಿಗೋದ್ರಿಂದ ಗಂಡು ಮಕ್ಕಳು ಅಸುರಕ್ಷತೆ ಅಂತ ಫೀಲಿಂಗ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಅವ್ರು ಇನ್ನೂ ಬಹಳ ವರ್ಷ ಬೇಕು. ಈಗ ನೀವು ನೋಡಿದ್ರಿ 33% ಒಂದು ಕೊಡಬೇಕು ಅವರಿಗೆ ಮೀಸಲಾತಿ ಅಂತಂದ್ರೆ ಇಷ್ಟು ವರ್ಷದ ಹೋರಾಟ ಆಯ್ತು. ಈಗೂ
ಕೊಟ್ರು ಅಂತ ಹೇಳ್ತಾರೆ, ಅದು ಇನ್ನು ಪ್ರಾಕ್ಟಿಕಲ್ ಬರಕ್ ಇನ್ನು 20 ವರ್ಷ ಬೇಕು. ಅದು ಜಸ್ಟ್ Okay. ಇಂಪ್ಲಿಮೆಂಟ್ ಆಗೋದಕ್ಕೆ ಒಂದಷ್ಟು ಕನ್ನಡಿ time ಒಳಗಿದೆ ಈ ಬೇಕಾಗುತ್ತೆ. ಸದ್ಯಕ್ಕದು ಹಾ. ಗಂಟು ಏನೋ ಸಮೀಪ್ ತೋರ್ಸಾಕತ್ತಾರೆ, ಕ್ಯಾರೆಟ್ ಅಂಡ್ ಸ್ಟಿಕ್ ಥಿಯರಿ. ಅದು ಹೆಣ್ಣು ಮಕ್ಕಳಿಗೆ ಕರೆಕ್ಟ್ ಆಗಿ ಬರಬೇಕು ಅಂದ್ರೆ ನನಗೆ ಕೆಲವೊಂದ್ಸಲ ಅನಿಸ್ತದೆ 33% ಯಾವ ಒಂದು ಸಮೂಹ, ಹೆಣ್ಮಕ್ಳ ಸಮೂಹ 50% ಪಾಪ್ಯುಲೇಷನ್ ಐತಿ, ಅವ್ರಿಗೆ 33 ಕೊಡ್ತೀವಿ ಅಂತ ಯಾವ ಹೇಳ್ತಾರಲ್ಲ ಅದು ಉದ್ದಟತನ, ಗಂಡಸರ ಉದ್ದಟತನ. ಯಾಕೆ ಅಂತಂದ್ರೆ ಕೊಡೋರು ನೀವು ಯಾರು? ಇಕ್ವಾಲಿಟಿ ಅನ್ನೋದು ನಮ್ಮ ಸಂವಿಧಾನದಾಗಿದ್ದಾಗ, ಎಲ್ಲ ಫೀಲ್ಡ್ಗಳು ಹೆಣ್ಮಕ್ಳಿಗೆ ಮುಕ್ತ ಅಂತ ಇದ್ದಾಗ, ನಾವು ಅವರಿಗೆ ಕೊಡ್ತೀವಿ ಅಂತ ಹೇಳೋ ಜಾಗದಾಗ ಅವ್ರಿಗೆ ನಿಲ್ಲಿಸ್ದವ್ರು ಯಾರು? ಅವ್ರು ತಮಗ್ ತಾವು ನಿಲ್ಲಿಸ್ಕೊಂಡಾರ. ಅವ್ರನ್ನ ಬೀಳ್ಸಕ್ ಆಗ್ಲಾರ್ದಂಥ ಅನಿವಾರ್ಯತೆ ಅಥವಾ ಹೆಲ್ಪ್ಲೆಸ್ನೆಸ್ ಹೆಣ್ಮಕ್ಳಿಗೆ ಯಾಕದ? ಯಾಕಂದ್ರೆ ಇವ್ರಿಗೆ ತಮ್ಮ ಶಕ್ತಿಯ ಅರಿವಿಲ್ಲ. ಯಾವತ್ತು ಇವ್ರಿಗೆ ತಮ್ಮ ಶಕ್ತಿಯ ಅರಿವಾಗ್ತದೆ, ನೀವ್ಯಾರು ಕೊಡಕ್ಕೆ ನಾವು 100 ಕಾಂಪೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ ದಾರಿ ಏನದಲ್ಲ ಅದು ಬಹಳ ದೂರ ಅದ. ಅದಕ್ಕೆ ಎಲ್ಲರೂ ಮೆಂಟಲಿ ಪ್ರಿಪೇರ್ ಆಗಬೇಕು. ಇವೇನೇನು ಬರಾಕತ್ತಾವಲ್ಲ ಒಂದೊಂದೇ ಬದಲಾವಣೆಗಳು, ಇವು ಹಂತ ಹಂತ ಆಗಿ ಆ ದಾರಿಗೆ ನಮ್ಮನ್ನ ತಗೊಂಡು ಹೋಗ್ತಾವೆ. ಓಕೆ, ಇನ್ನು ಮಹಿಳಾ ಕಾನೂನುಗಳ ಬಗ್ಗೆ ಮಾತನಾಡೋದಾದ್ರೆ, ಬಹಳಷ್ಟು ಮಂದಿಗೆ ಕಾನೂನಿನ ಅರಿವಿರೋದಿಲ್ಲ. ಈಗ ಕೌಟುಂಬಿಕ ದೌರ್ಜನ್ಯದಂತ ಕೆಲವೊಂದು ಕೇಸ್ಗಳಾಗಿರ್ಬೋದು, ಈ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ತುಂಬಾ ಈ ಥರದಾದಂಥ ಒಂದು ಕ್ಯಾಟಗರೀಸ್ ಬರುತ್ತೆ. ಅಂದ್ರೆ ಹೊರಗಡೆ ಬಂದು ಏನಾದರೂ ನನ್ನ ಕಷ್ಟ ಹೀಗಿದೆ, ನನಗೆ ನ್ಯಾಯ ಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ನಾವು ಮಹಾಶಕ್ತಿ ಅಂತ ಏನೇ ಹೇಳಿದ್ರು, ಮಹಿಳೆ ಸ್ವಾತಂತ್ರ್ಯಳು ಅಂತ ಏನೇ ಹೇಳಿದ್ರು, ಈಗಿನ ಸಮಾಜದಲ್ಲಿ ಅದು ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಮಹಿಳೆಯರಿಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಕಾನೂನಿನ ಚೌಕಟ್ಟಿಗೆ ಬರೋದಕ್ಕೆ ಹೆದರ್ತಾರೆ ಅಂತ ಅಂದ್ರೆ ಅಂಥವ್ರಿಗೆ ಏನು ಹೇಳ್ಬೋದು? ಇದ್ರೊಳಗೆ ಕೆಲವೊಂದು ಕಾರಣ ಇರ್ತದೆ. ಅವ್ರು ಕಾನೂನಿನ ಚೌಕಟ್ಟಿಗೆ ಯಾಕೆ ಬರಾಕತ್ತಿಲ್ಲ ಅಂತಂದ್ರೆ, ಕಾನೂನುಗಳು ಯಾವುದಾವು ಅನ್ನೋದು ಇವತ್ತು ಸ್ಮಾರ್ಟ್ಫೋನ್ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ಏನಾದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತು. ಆದ್ರೆ ಸ್ಮಾರ್ಟ್ಫೋನ್ ಎಷ್ಟು ಹೆಣ್ಮಕ್ಳ ಕಡೆ ಇದೆ, ಆ ಪ್ರಪೋರ್ಷನ್ ನೋಡ್ಬೇಕಾಗ್ತದೆ. ನಾವು ಏನೇ ಒಂದು ನೋಡ್ಬೇಕಾದ್ರೂ ಒಂದು ಗ್ಲೋಬಲ್ ಇಂಡಿಕೇಶನ್ ಅಂತ ಇರ್ತಾವೆ. ಎಜುಕೇಶನ್, ಅದು ಎಜುಕೇಟೆಡ್, ಅನ್ಎಜುಕೇಟೆಡ್ ಹೆಂಗೆ ತಗೋತಾರೆ, ಅದೇ ಥರ ಜಾಬ್ ಮಾಡೋರು, ಮಾಡದೇ ಇರೋರು. ಜಾಬ್ ಮಾಡೋರ ಒಳಗೆ ಅನ್ಆರ್ಗನೈಸ್ಡ್ ಸೆಕ್ಟರ್, ಆರ್ಗನೈಸ್ಡ್ ಸೆಕ್ಟರ್. ಇಲ್ಲಿ ಅನ್ಆರ್ಗನೈಸ್ಡ್ ಯಾಕೆ ಹೇಳ್ತೀನಿ ಅಂದರೆ, ಮೇಜರ್ ಪಾಪ್ಯುಲೇಷನ್ ಅನ್ಆರ್ಗನೈಸ್ಡ್ ಸೆಕ್ಟರ್ದಾಗ ಇರ್ತಾರೆ. ನೀವು ಕಾಂಟ್ರಾಕ್ಟ್ ಬೇಸ್ನೊಳಗೆ BBMP ವರ್ಕರ್ಸನ್ನೇ ತಗೊಳ್ರಿ, ಇಲ್ಲ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ತಗೊಳ್ರಿ, ಅಂಗನವಾಡಿ ಕಾರ್ಯಕರ್ತೆಯನ್ನಾರು ತಗೊಳ್ರಿ, ಇವರು ನೋಡೋಕೆ ಆರ್ಗನೈಸ್ಡ್ ಕಾಣಿಸ್ತಾರೆ. ಆದರೆ ಅವ್ರ ಹಕ್ಕುಗಳ ಸಲುವಾಗಿ ಹೋರಾಡಕ್ಕೆ ಯಾರೋ ಒಬ್ರು ಮುಂದೆ ಬರಬೇಕು, ಆ ಥರ ಇರ್ತದೆ. ಇನ್ನು ದುಡಿತಾರೆ, ಗಳಿಸ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಹೆಣ್ಮಕ್ಳು ಎಂಪವರ್ ಅದಾರಂತಲ್ಲ. ಹೆಣ್ಮಕ್ಳಿಗೆ ತಮ್ಮ ಒಂದು ಹಕ್ಕುಗಳಾಗಲಿ ಅದ್ರ ಬಗ್ಗೆ ಅರಿವಿಲ್ಲ. ಅದು ಯಾಕೆ ಅರಿವಿಲ್ಲ ಅಂತಂದರೆ, ಈ ಹೆಣ್ಣು ಮಕ್ಕಳು ಕೆಲಸಗಳು ಇಂತಿಂಥವು, ಮನೆ ನಡೆಸೋದು, ಈ ಏನೋ ಒಂದು ದೊಡ್ಡ ಒಂದು ಉದಾತ್ತ ವಿಚಾರನ ಸಂಸ್ಕೃತದಾಗ ಹೇಳಿದ ಕೂಡಲೇ ಅದು ಭಾರಿ ಉದಾತ್ತ ಆಗೋದಿಲ್ಲ. ಭಾಷೆ ಅನ್ನೋದು ಏನದಲ್ಲ, ಅದು ಒಂದು ಮೀಡಿಯಂ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿದರೆ, ಹೆಣ್ಮಕ್ಳಿಗೆ ಎಲ್ಲಿ ನಾವು ಪೂಜೆ ಮಾಡ್ತೀವಿ ಅಲ್ಲಿ ದೇವರು ಇರ್ತಾರೆ. ಬಾಯಿಯಿಂದ ಹೇಳಿದ್ರಿ, ಹೆಣ್ಮಕ್ಳಿಗೆ ಇರೋ ಅದೇ ಹೆಣ್ಮಕ್ಳನ್ನ ಅದೇ ಗಂಡಸರು ರೇಪ್ ಮಾಡೋದನ್ನು ನೋಡ್ತೀರಿ, ದೌರ್ಜನ್ಯ ಮಾಡೋದನ್ನು ನೋಡ್ತೀರಿ. ನಮಗೆ ಪೂಜೆ ಬೇಕಾಗಿಲ್ಲ, ನಮಗೆ ಸಮಾನತೆ ಬೇಕು. ಹೆಣ್ಮಕ್ಳಿಗೆ ಯಾಕೆ ಪೂಜೆ ಬೇಕು? ನೀವು ಒಂದು ದೇವತಾ ಸ್ಥಾನಮಾನ ಕೊಟ್ಟು ಆಕಿನ ಒಂದ್ ಕಡೆ ಇಲ್ಲಿರು, ನಿನ್ನ ಜಾಗ, ನಾವು ಭಾರಿ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀವಿ ಅಂತದ್ ಬೇಡ. ಮ್ಯೂಚುವಲ್ ರೆಸ್ಪೆಕ್ಟ್ ಮೇಲೆ ಸೊಸೈಟಿ ಸ್ಟ್ರಾಂಗ್ ಆಗಿ ಬೆಳೀತದೆ. ಆ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಗಂಡ ಹೆಂಡತಿಗೆ, ಹೆಂಡತಿ ಗಂಡಗೆ, ಅಥವಾ ಗಂಡು ಹೆಣ್ಣಿಗೆ, ಹೆಣ್ಣು ಗಂಡಿಗೆ ಯಾವಾಗ ಈಕ್ವಲ್ ಆಗಿ ಕೊಡ್ತಾರ, ಸಮಾನತೆ ಆವಾಗ ಬರ್ತದೆ. ನೀವು ದೇವತಾ ಸ್ಥಾನ ಕೊಟ್ಟು ಆಕಿನ ಒಂದ್ ಕಡೆ ಕೂಡಿಸಿ ಆಕಿನ ಹಕ್ಕುಗಳನ್ನ ಹತ್ತಿಕ್ಕಿ ಅದನ್ನು ಮಾಡೋ ಬದಲು ಬೇರೆ ರೀತಿಯಿಂದ ಕೊಡ್ರಿ, ಆವಾಗ ಹೆಣ್ಮಕ್ಳಿಗೆ ತಿಳಿತದೆ. ಆದರೆ ಅದೇ ಥರ ಈಗ ನೀವು ಹಕ್ಕುಗಳ ಬಗ್ಗೆ ಅರಿವಿಲ್ಲ ಅಂತಂದಾಗ ಏನಾಗ್ತದೆ, ನೀವು ಎಲ್ಲಕ್ಕಿಂತ ಹೆಚ್ಚಿನವರು, ನಿಮಗಿದ್ರ ಅವಶ್ಯಕತೆ ಇಲ್ಲ ಅಥವಾ ಅದರ ಅರಿವೇ ಆಗ್ಲಾರ್ದಂಗೆ ಅವ್ರನ್ನ ಬೆಳೆಸಿರ್ತಾರೆ. ಸೊಸೈಟಿ ಒಳಗೆ ಕೆಲವೊಂದು ರೂಲ್ಸ್ ಹಾಕಿ ಬಿಡ್ತಾರೆ. ಹೆಣ್ಮಕ್ಳು ಮಾಡೋ ಕೆಲಸಗಳು, ಮನೆ ಆಕಿ ನಡೆಸಬೇಕು. ಒಂದು ದಿನ ಮಗ, ಒಂದು ಸ್ವಲ್ಪ ಮಗು, ಯಾರೇ ಹೆಣ್ಣು ಗಂಡು ಯಾರೇ ಇರಲಿ, ಕೆಟ್ಟದಾಗಿ ಬಿಹೇವ್ ಮಾಡಿದರೆ ಅವ್ರಮ್ಮ ಕಲಿಸಿಲ್ಲ. ಯಾಕೆ? ಅದು ಅಪ್ಪನ ಡ್ಯೂಟಿ ಅಲ್ಲ ನಾ ಕಲಿಸೋದು. ಸೊಸೈಟಿ ಒಳಗೆ ಹೆಂಗದ ಅಂದರೆ, ಅಪ್ಪ ಹೊರಗೋಗಿ ದುಡಿತಾನೆ, ಮನೆಯೊಳಗಿಂದ ಅಕ್ಕಿ ಕೆಲಸ ಅಂತ ಹೇಳ್ತಾರೆ. ಆದರೆ ನಾವು ಸಣ್ಣವರಿದ್ದಾಗ ಕೇಳ್ತಿದ್ವಲ್ಲ, ಗುರುರ್ದೇವೋ ಗುರು ಎಲ್ಲ ಹೇಳ್ತಿದ್ವಿ, ಪಿತೃದೇವೋಭವನೂ ಹೇಳ್ತಿದ್ವಿ, ಮಾತೃದೇವೋಭವ ಹೇಳ್ತಿದ್ವಿ. ಎಲ್ಲರೂ ಒಂದೊಂದು ಕಲಿಸ್ಬೇಕು ಅವ್ರ ಡ್ಯೂಟಿ ಅಂತ ಇದ್ದಾಗ, ನಿಮ್ಮ ಡ್ಯೂಟಿಯಿಂದ ನೀವು ಯಾವಾಗ ಆ ಡ್ಯೂಟಿ ಒಳಗೆ ನೀವು ಕಡಿಮೆ ಅಂತ ಅನಿಸ್ತದೆ, ಆವಾಗ ಜವಾಬ್ದಾರಿನ ಎತ್ತಿ ಹೆಣ್ಮಕ್ಳ ಮೇಲೆ ಯಾಕೆ ಹಾಕ್ತೀರಿ? ಬಂದು ಕೂಡಲೇ ಅದು ಹೆಣ್ಮಕ್ಳ ಜವಾಬ್ದಾರಿ ಅಂತ ನೀವು ಡಿಸೈಡ್ ಮಾಡಿರೋದ್ರಿಂದ ಅದು ಶತಮಾನಗಟ್ಲೆ ಆಗ್ಯದ. ಬರೀ ಒಂದು ದಿವಸ ಅಥವಾ ಒಂದು ವರ್ಷದೊಳಗೆ ಆಗಿದ್ದಲ್ಲ. ಆ ಶತಮಾನದ ಗಟ್ಲೆ ಆದಾಗ ಏನಾಗ್ತದೆ, ನಿಮ್ಗೀಗ
ಆನೆ ಮೆಮೊರಿ ಅಂತ ಎಲ್ಲರೂ ಹೇಳ್ತಾರೆ ಗೊತ್ತಾ, ಆನೆಗಳ ಮೆಮೊರಿ ಅದು DNA ಮೂಲಕ ಬರ್ತದೆ, ಬರೇ ಅದು ಪಾಸ್ ಆನ್ ಮಾಡೋದಿಲ್ಲ. ಅದಕ್ಕೆ ಅದು ಎಲಿಫೆಂಟ್ ಕಾರಿಡಾರ್ ಅಂತ ಕರೆದಾಗ ಅದು ಎಲ್ಲಿ ನೀವು ಸಿಟಿ ಬೆಳೆಸ್ತೀರಿ ಕಾಡನ್ನು ಒಡೆದು, ಆನೆಗೆ ಅದು ಏನಿರ್ತದೆ, ಅದು ನನ್ನ ದಾರಿ ಅಂತ ಅದು ಅದ್ರ DNA ಒಳಗಿರ್ತದೆ, ಅದು ಅಲ್ಲೇ ಹಾಯ್ದು ಹೋಗ್ತದೆ. ಅಲ್ಲಿ ಊರೋ ಬೆಳೆನೋ ಹೊಲನೋ ನಾಶ ಆಗ್ತದೆ. ಅದು ಯಾಕೆ ಅಲ್ಲಿ ಆನೆ ಹೋಯ್ತು ಅಂದ್ರೆ ಅದ್ರ DNA ಐತದ ಅಲ್ಲಿ ಹೋಗ್ಬೇಕು ಅಂತ. ಆ ಥರ ಹೆಣ್ಮಕ್ಳು DNA ಒಳಗೆ ಇಂಪ್ರಿಂಟ್ ಮಾಡ್ಯಾರ, ನೀವು ಲೆಸ್ಸರ್ ಹ್ಯೂಮನ್ ಬೀಯಿಂಗ್ಸ್, ನೀವು ಕಡಿಮೆ ಅಂದ್ರೆ ಸಮಾನರು, ನಿಮ್ಮ ಕೆಲಸ ಮನೆ ನೋಡ್ಕೊಳ್ಳೋದು ನಿಮ್ದು ಇದೆ ಅಂತ. ಆದ್ರೆ ನೀವು ಪ್ರಕೃತಿ ಒಳಗ ಹ್ಯುಮ್ಯಾನಿಟಿ ಯಾವಾಗ ಬಿಗಿನ್ ಆಯ್ತು, ನೀವು ಒಂದು ಆಂಥ್ರೋಪಾಲಜಿ ಅಥವಾ ಸೋಷಿಯಾಲಜಿ ಸ್ಟೂಡೆಂಟ್ ಆಗಿದ್ರೆ ಒಂದು ಐಡಿಯಾ ಬರ್ತದೆ. ಮನುಷ್ಯ ಭೂಮಿ ಮೇಲೆ ಬಂದಾಗ ಹೆಣ್ಮಕ್ಳು ಎಲ್ಲರೂ ಕೂಡಿನೇ ಬೇಟೆ ಆಡ್ತಿದ್ರು. ಮನುಷ್ಯ ಬದುಕಿದ್ದೇ ಪ್ರಾಣಿಗಳನ್ನು ಸಂಹಾರ ಮಾಡಿ ಎಲ್ಲಾನು ಬೇಟೆ ಆಡಿನೇ ಬದುಕಿದ್ದು. ಅದಾದ ಮೇಲೆ ಕೆಲವೊಂದು ಸೀಸನ್ದಾಗ ಪ್ರೆಗ್ನೆಂಟ್ ಇದ್ದಾಗ, ಕೆಲವೊಂದು ಸೀಸನ್ದಾಗ ಮಗುವನ್ನ ಸಾಕೋ ಸಲುವಾಗಿ ಅಂತ ಏನ್ ಜವಾಬ್ದಾರಿ ತಗೊಂಡ್ಲು, ಇನಿಷಿಯಲ್ ಎಲ್ಲಾ ಬುಡಕಟ್ಟುಗಳು ಮಾತೃ ಪ್ರಧಾನನೇ ಇದ್ವು. ಆ ನಂತರ ಅವು ಪಿತೃ ಪ್ರಧಾನ ಯಾಕಾದು ಅಂದ್ರೆ, ಯಾವಾಗ ದುಡ್ಡು ಆ ಒಂದು ಕೌಟುಂಬಿಕ ಅಥವಾ ಸಮಾಜದ ಸೆಂಟರ್ದಾಗ ದುಡ್ಡು ಬಂತು, ಅಧಿಕಾರ ಬಂತು, ಆವಾಗ ಹೆಣ್ಮಕ್ಳು ನಿಗ್ಲೆಕ್ಟ್ ಆಗಿ ಅದನ್ನ ಗಂಡಸರು ತಮ್ಮ ಕಡೆ ಕೇಂದ್ರೀಕೃತಿಸ್ಕೊಂಡ್ರು. ಆವಾಗ ಅದೆಲ್ಲ ಕುಟುಂಬದ ವ್ಯವಸ್ಥೆಯೊಳಗೆ ಬದಲಾಗಿ ಅದರ ಒಂದು ಅಧಿಕಾರ ಸೈಡ್ ಸರಿಸಿ. ಇಷ್ಟೆಲ್ಲ ಸರಿಸಿದ್ರು ನಿಮಗೂ ಗೊತ್ತು, ಕೆಲವೊಂದು ಕೋಸ್ಟಲ್ ಪಾರ್ಟ್ ಆಫ್ ಕರ್ನಾಟಕ ಆಮ್ಯಾಗ ಬೆಂಗಾಲ್ ಒಳಗೆ ಮಾತೃ ಪ್ರಧಾನ ಕುಟುಂಬ ಇನ್ನೂ ಅದಾವು. ಇವತ್ತಿಗೂ ಕೇಳಿರ್ತೀರಿ, ಬಂಟ್ ಸಮುದಾಯ ಅಥವಾ ಕೆಲವು ಸಮುದಾಯದೊಳಗೆ ಅಲ್ಲಿ ಮಾತೃ ಪ್ರಧಾನ ಕುಟುಂಬ ಅದಾವ, ಕೇರಳದಾಗ ಅದಾವು, ಇಂಥ ಕೆಲವೊಂದು ಇನ್ನೂ ಕಂಟಿನ್ಯೂ ಅದಾವು. ಆದರೆ ಅವು ನೇಮ್ ಸೇಕ್ ಆಗಿ ಹೆಸರಿಗೆ ಮಾತ್ರ ಉಳಿಯಕತ್ತಾವು. ಅಲ್ಲಿನೂ ಕೆಲವೊಂದು ಬದಲಾವಣೆಗಳು, ಸಮಾಜ ಹೆಂಗಿದ್ರು ಒಂದು ಎಲ್ಲರನ್ನೂ ತನ್ನ ತೆಕ್ಕೆ ಒಳಗೆ ತಗೋತದಲ್ಲ, ಹಂಗೆ ತಗೊಳಕತ್ತದೆ. ಬಟ್ ಇದೆಲ್ಲ ಅತಿ ವ್ಯವಸ್ಥಿತವಾಗಿ ಟೈಮಿಗೆ ತಕ್ಕಂಗೆ ಹೆಣ್ಮಕ್ಳನ್ನ ಸೈಡ್ಲೈನ್ ಮಾಡಿ ಮುಂದೆ ತಗೊಂಡು ಬಂದಂಥ ಒಂದು ವ್ಯವಸ್ಥೆ ಇದು. ಹೆಣ್ಮಕ್ಳ ಒಳಗೆ ತನಗೇ ಇಂಪ್ರಿಂಟ್ ಆಗ್ಯದೆ. ತನ್ನ ಮಗಳೇ ಹೋಗಿ ಏನೋ ಒಂದು ಕೆಲಸ ಮಾಡ್ತಾಳಂದ್ರೆ ತಾಯಿ ಸ್ವಲ್ಪ ಕನ್ಸರ್ನ್ ತೋರಿಸ್ತಾಳೆ, ಇಂಥ ಕೆಲಸ ಬೇಡ, ನಾಳೆ ನಿನಗೆ ಗಂಡು ಸಿಗೋದಿಲ್ಲ. ಎಂತೆಂಥದ್ರೊಳಗೆ ನಾವು ನೋಡ್ತೀವಿ ಅಂದ್ರೆ, ನೀವು ಸಣ್ಣ ಸಣ್ಣ ಊರೊಳಗೆ ಹೋಗಿ ನೋಡ್ರಿ, ಇಂಥ ಡ್ರೆಸ್ ಹಾಕೋಬೇಡ, ನಾಳೆ ನಮ್ಮ ಕಾಸ್ಟ್ ಒಳಗೆ ಜನ ಆಕಿ ಹುಡುಗಿ ಹಂಗೆ ಅಂತ ಹೇಳ್ತಾರೆ. ನಮ್ದು ಸಣ್ಣ ಸಮುದಾಯ, ಎಲ್ಲರಿಗೂ ಗೊತ್ತಾಗ್ತದೆ. ಪ್ರತಿಯೊಂದು ಆಕಿನ ಚಾಯ್ಸ್ ಮೇಲೂ ನಾಳೆ ಗಂಡು ಮದುವೆ ಆಗವ ಹಿಂಗಂತಾನೆ ಅಂದ್ರ ಹುಡುಗಿ ಹುಟ್ಟದಾಗಿನಿಂದ ಬೆಳವಣಿಗೆ ಯಾವ್ದೋ ಮನೆಗೆ ಹೋಗ್ಬೇಕು, ಅದಕ್ಕೆ ಆಕಿಗೆ ರೆಡಿ ಮಾಡಕ್ ಶುರು ಮಾಡ್ತಾರೆ. ನೀ ನಿನ್ನ ಲೈಫ್ನಾಗ ಸ್ಟ್ರಾಂಗ್ ಆಗಿ ನಿಲ್ಬೇಕು, ನೀ ನಿನ್ನ ಲೈಫನ್ನ ಜವಾಬ್ದಾರಿ ನೀ ತಗೋಬೇಕು, ನಿನ್ನ ಗಾಡಿ ನಿನ್ನ ಚುಕ್ಕಾಣಿ ನೀ ಹಿಡಿಬೇಕು, ನೀ ಸ್ಟ್ರಾಂಗ್ ಆಗಿ ಬದುಕಬೇಕು. ನಿನ್ನ ಲೈಫ್ನಾಗ ಬರೋ ಹುಡುಗ ಅವ ನಿನಗೆ ಅಧೀನ ಆಗಿರೋ ಅವಶ್ಯಕತೆ ಇಲ್ಲ. ನಮಗೆ ಮತ್ತೆ ಅದು ರಿವರ್ಸ್ ಮೆಕ್ಯಾನಿಸಮ್ ಬೇಡ. ಅದು ಫೆಮಿನಿಸಮ್ ಅಂತಂದ್ರೆ ಅದು ಉಲ್ಟಾ ಹೊಡಿಬೇಕಂತ ಏನಿಲ್ಲ. ಈಕ್ವಾಲಿಟಿ, ನೀ ಅವನು ಸ್ಟ್ರಾಂಗ್ ಆಗಿರ್ಲಿ, ನೀನು ಸ್ಟ್ರಾಂಗ್ ಆಗಿರ್ಲಿ, ಯಾಕೆ ಇರಾಕಾಗಂಗಿಲ್ಲ? ಮನೆಯಿಂದನೇ, ತಂದೆ ತಾಯಿಯಿಂದನೇ ಬೆಳೆಸಿ ಅವರಿಗೆ ತನ್ನ ಹಕ್ಕುಗಳ ಬಗ್ಗೆ ಗೊತ್ತಾಗ್ಲಾರ್ದಂಗ್ ಮಾಡಿರ್ತಾರೆ. ಈಗ ಇಂಥ ಒಂದು ಸಮಾಜದೊಳಗೆ ನೀವು ವರ್ಷಗಟ್ಲೆ ಬೆಳೆದು ಸಡನ್ ಆಗಿ ನಿಮ್ಮ ಲೈಫ್ನಾಗ ಏನೋ ಒಂದು ಕೆಟ್ಟ ಘಟನೆ ಆಗ್ತದೆ. ಆವಾಗ ಅವ್ರು ಅಳ್ತಾರೆ, ಗೋಗರಿತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಆದ್ರೂ ಒಂದು ಕಾನೂನಿನ ಒಂದು ಹೆಲ್ಪ್ ತಗೊಳ್ಳಕ್ಕೆ ಅವ್ರು ಹಿಂಜರಿತಾರೆ. ಯಾಕಂದ್ರೆ ಮಂದಿ ಏನಂತಾರೆ, ನನ್ನ ತವ್ರ ಮನೆಯವ್ರದ್ದು ಹೆಸರು ಕೆಡ್ತದೆ, ನಾನು ಕೋರ್ಟ್ಗೆ ಹೋದೆ ಅಂದ್ರೆ ನಮ್ಮ ಊರೊಳಗೆ ನನ್ನ ತಂಗಿಗೆ ಯಾರು ಮದುವೆ ಆಗ್ತಾರೆ, ಈಕಿ ಕೋರ್ಟಿಗೆ ಹೋದ್ರೆ ತಂಗಿಗೆ ಯಾರು ಆಗ್ತಾರೆ. ಯಾಕಂದ್ರೆ ಅದು ನಿಜಾನೂ ಅದ. ಹೆಣ್ಣು ನೋಡಕ್ ಬರ್ತಾರಲ್ಲ ಆಕಿನ ತಂಗಿಗೆ, ಅವ ಅಕ್ಕ ಡಿವೋರ್ಸ್ ಕೇಸ್ ಹಾಕ್ಯಾಳ, ಸೊ ಈಕಿನ ಫಸ್ಟ್ ಎಲಿಮಿನೇಷನ್ ಮಾಡ್ತಾರೆ. ಈಕಿನೂ ಹಂಗೆ ಇದ್ರೆ ಅಂದ್ರೆ ಆಕಿ ತನಗೆ ದೌರ್ಜನ್ಯ ಆಗ್ಯದ ಅಂತ ತನ್ನ ರಿಲೀಫ್ ತಗೊಳಕ್ ಹೋದ್ರೆ ಈಕಿಂದು ಒಂದು ಏನಂತಾರ ಲೈಫ್ ಪ್ರಾಸ್ಪೆಕ್ಟಿಗೆ ಅದು ಅಡ್ಡ ಕಾಲ ಆಗ್ತದೆ. ಇಲ್ಲ, ತಂದೆ ತಾಯಿಯಿಂದ ಆ ಮಗಳು ಕೂಡ ದೂರ ಆಗ್ಬೇಕಾಗುತ್ತೆ. ದೂರ ಆಗ್ತಾಳಲ್ಲ, ಆಕಿನ್ನ ಮದ್ವೆ ಕರೆಯುವುದಿಲ್ಲ ಅವರು. ಅಂತ ಉದಾಹರಣೆಗಳು ನಾ ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿನಲ್ಲ. ನಿಮ್ಮ ತಂಗಿ ಮದುವೆ ಆಗುತ್ತಾನ, ನೀ ಬರಬೇಡ, ನೀ ಅಲ್ಲೇ ಇರು. ಅಲ್ಲಿ ಹೆಣ್ಣಿನ ಮನೆಯವ್ರು ಗಂಡಿನ ಮನೆಯವ್ರು ಬಂದ್ರೆ ಅವ್ರಿಗೆ ಹೇಳ್ತಾರೆ, ಆಕಿ ಬ್ಯುಸಿ ಅದಳ, ಬಂದಿಲ್ಲ, ಮುಂದೆ ಯಾವಾಗರೇ ಕರೆಸ್ತೀವಿ, ಆ ಥರ ಹೇಳಿ ಅವಾಯ್ಡ್ ಮಾಡ್ತಾರೆ. ಇದರಂಥ ಸೋಷಿಯಲ್ ಹ್ಯೂಮಿಲಿಯೇಷನ್ ಬೇಕಾ ಹೆಣ್ಮಕ್ಳಿಗೆ? ಇಂಥ ಒಂದು ಪರಿಸ್ಥಿತಿ ಕಡಿಮೆ ಆದರೆ, ಆಕಿ ಏನ್ರ ಆದರೆ ನಿನಗೆ ಯಾರು ನೋಡ್ಕೋತಾರೆ ಅಂತ ಫಸ್ಟೇ ತಂದೆ ತಾಯಿ ಹೇಳ್ತಾರೆ. ಅದರ ಬದಲು ನಿನ್ಗೆ ಏನೇ ಅನ್ಯಾಯ ಆದ್ರೆ ನಾವು ನಿನ್ನ ಹಿಂದದೀವಿ ಅಂತ ಹೇಳಿದ್ರೆ ಆಕಿ ಒಂದು ಡಿಸಿಷನ್ ತಗೋತಾಳೆ, ಡೆಫಿನೆಟ್ಲಿ ಹೊರಗೆ ಬರ್ತಾಳೆ, ಏನೋ ಒಂದು ರಿಲೀಫ್ ಸಿಗ್ತದೆ, ಸೂಸೈಡ್ ಮಾಡ್ಕೊಳ್ಳೋ ಸಂಖ್ಯೆ ಕಡಿಮೆ ಆಗ್ತದೆ. ಖಂಡಿತ. ಮಹಿಳಾ ಕಾನೂನುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಹೇಳಿದ್ರಿ ಒಂದು ಡಿವೋರ್ಸ್ ಕೇಸ್ ಅಂತ ಒಂದು ಎಕ್ಸಾಂಪಲ್. ಅದನ್ನ ಬಿಟ್ಟು ಬೇರೆ ಕೇಸ್ಗಳು ಅಂತ ಬಂದಾಗ ತುಂಬಾ ಮಂದಿಗೆ ಕಾನೂನಿನ ಮೇಲೆ ಅಷ್ಟೊಂದು ನಂಬಿಕೆನೆ ಕಳೆದು ಹೋಗ್ಬಿಟ್ಟಿದೆ ಅಂತ.
ಅಂದ್ರೆ ಕೆಲವು ಕಾನೂನುಗಳು ಮಹಿಳೆ ಪರವಾಗಿ ನಿಲ್ಲೋದಕ್ಕೆ ಸ್ಟ್ರಾಂಗ್ ಇಲ್ಲ, ಹೇಗೆ ನಂಬೋದು ಅಂತ. ಫಾರ್ ಎಕ್ಸಾಂಪಲ್, ಈಗ ಸೌಜನ್ಯ ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ಕಡೆ ಗ್ಯಾಂಗ್ ರೇಪ್ಗಳಂತ ಪ್ರಕರಣ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಆಗುವಂತ ಸುದ್ದಿನ ನೀವು ನೋಡಿದಿ. ಈಗ ಕೋಲ್ಕತ್ತಾದಲ್ಲೊಂದು ಡಾಕ್ಟರ್ ಮೇಲೆ ರೇಪ್ ಆಯ್ತು, ಮರ್ಡರ್ ಆಯ್ತು, ಅದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು, ಪ್ರತಿಭಟನೆಯನ್ನ ಮಾಡಿದ್ರು, ಎಲ್ಲರೂ ಕೂಡ ಡಾಕ್ಟರ್ ಸಮೇತ ಸೇರಿ ಪ್ರತಿಭಟನೆ ಮಾಡಿದ್ರು. ಆದ್ರೆ ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿ ಒಂದು ಮಗುವಿನ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ ಅಂತ ಅಂದ್ರೆ, ಅಪ್ರಾಪ್ತ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ ಅಂತ ಅಂದ್ರೆ ಅದಷ್ಟೊಂದು ಸೌಂಡ್ ಮಾಡೋದಿಲ್ಲ. ಅಂದ್ರೆ ಇಲ್ಲೂ ಕೂಡ ಗ್ರೇಡ್ ನೋಡ್ತಾರ, ಈ ವಿಚಾರದಲ್ಲೂ ಕೂಡ ಗ್ರೇಡ್ ನೋಡಿ ನ್ಯಾಯ ಸಿಗ್ಬೇಕು ಅಂತ. ನೀವು ಈ ಪ್ರಶ್ನೆ ಕೇಳಿದ್ರೆ ಖರೇನೆ ನನ್ಗೆ ಯಾಕೆ ಅದು ಖುಷಿ ಆಯ್ತು ಅಂತಂದ್ರೆ, ಈ ಕ್ವಶನ್ ಅನ್ನು ಬಹಳ ಮಂದಿ ಅವಾಯ್ಡ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಅದನ್ನ ತರೋದಿರುವುದಿಲ್ಲ. ಗ್ರೇಡ್ ನೋಡ್ತಾರ ಅಂತಲ್ಲ, ಗ್ರೇಡ್ ನೋಡ್ತಾರೆ, ಸಾಮಾಜಿಕ ಸ್ತರ ನೋಡ್ತಾರೆ, ಜಾತಿ ನೋಡ್ತಾರೆ, ಆಮೇಲೆ ಧರ್ಮ ಅಂತೂ ಟಾಪ್ ಒಳಗೆ ನೋಡ್ತಾರೆ. ಇದೆಲ್ಲ ಎದಕ್ಕೆ ನೋಡ್ತಾರೆ, ಹೆಂಗೆ ನೋಡ್ತಾರೆ, ಅದು ನಮ್ಮ ಮನಸ್ಸಿನೊಳಗೆ ಅದನ್ನ ಯಾವ ರೀತಿ ಮಿಕ್ಸ್ ಮಾಡಿಬಿಟ್ಟಾರೆ ನಮ್ಮ ಪರ್ಸನಾಲಿಟಿ ಒಳಗೆ ಅಂದ್ರೆ, ಪ್ರತಿಯೊಂದು ಈ ಎಲ್ಲ ಸುದ್ದಿಗೂ ಅತಿ ಟಾಪ್ ಆಗಿ ಇಡೀ ದೇಶದೊಳಗೆ ಒಂದು ಸಂಚಲನ ಮಾಡಿದ್ದು ಯಾವುದು, ನಿರ್ಭಯಾ ರೇಪ್ ಕೇಸ್. ನಿರ್ಭಯಾ ಕೇಸ್ ಅದರಂತ ಅದು ಬ್ರೂಟಲ್, ಅತಿ ಬರ್ಬರ ಅನ್ರಿ, ಅದು ಒಂಥರ ವಲ್ಗ್ಯಾರಿಟಿದ ಹೈಟ್ಸ್. ಅದು ಆ ಹುಡುಗಿನ ಅವರು ಆ ಮನುಷ್ಯರೇ ಅಲ್ಲ ಅವರು ಅಂಥವ್ರು. ಆದರೆ ಆ ರೇಪ್ ಮಾಡಿದ ವ್ಯಕ್ತಿದು ಒಂದು ವಿಡಿಯೋ, ಯಾವುದೋ ಒಂದು BBC ಡಾಕ್ಯುಮೆಂಟ್ರಿ ಮಾಡಿದ್ರು. ಆ ಒಂದು ಇಂಟರ್ವ್ಯೂ ತಗೊಳ್ಳಕ್ಕೆ ಹೋದಾಗ ಆಕಿ ಪ್ರತಿರೋಧ ಮಾಡಿದ್ಲು, ಅದಕ್ಕೆ ಸಿಟ್ಟು ಬಂತು ಅಂತ ಹೇಳ್ತಾನವ. ಅವನು ಉಡಾಫೆ ಅಂತೀರಾ ಅಥವಾ ಅವನ ಪರ್ಸನಾಲಿಟಿ ಅಂತೀರಾ? ಅದು ಹೆಂಗದ ಅಂತಂದ್ರೆ, ಕೆಲವೊಂದು ಸಮಾಜದೊಳಗೆ ಗಂಡಸಾದವ ಏನ್ರೆ ಮಾಡ್ದ ಅಂತಂದ್ರೆ ಆಕಿ ಪ್ರತಿರೋಧ ಮಾಡುವುದೇ ಅಪರಾಧ. ಆ ಟೈಮ್ನೊಳಗೆ ಕೆಲವೊಂದು ಬಲಪಂಥೀಯ ನಾಯಕರು ಏನ್ ಹೇಳಿದ್ರು, ಆಕಿ ಹನುಮಾನ್ ಚಾಲೀಸ ಹೇಳ್ಬಿಡ್ಬೇಕಾಗಿತ್ತು, ಅವ್ನು ಬಿಡ್ತಿದ್ದ. ಎಂತ ನೀವು ಏನ್ ರಿಲೀಫ್ ಕೊಡಕತ್ತೀರಾ ದೇಶದೊಳಗೆ? ಅದು ಇಡೀ ದೇಶದೊಳಗೆ ಸುದ್ದಿ ಆಯ್ತು, ಒಂದು ಗೌರ್ಮೆಂಟು ಬೀಳಕ ಕಾರಣ ಆಯ್ತು ಡೆಲ್ಲಿ ಒಳಗೆ. ಅದು ಆ ಥರ ಆಯ್ತು. ಅದಾದ್ಮೇಲೆ JS ವರ್ಮಾ ಕಮಿಟಿ ಬಂತು. ಕ್ರಿಮಿನಲ್ ಲಾ ಇನ್ನೂ ಸ್ಟ್ರಾಂಗ್ ಆಗಬೇಕು, ಹೆಣ್ಮಕ್ಳ ಮೇಲೆ ಅನ್ಯಾಯ ಆದರೆ, ಅತ್ಯಾಚಾರ ಆದರೆ ಅದನ್ನ ಇನ್ನೂ ಸ್ಟ್ರಾಂಗ್ ಆಗಿ ಡೀಲ್ ಮಾಡಬೇಕು ಅಂತ ಎಲ್ಲಾನು ಲಾ ಒಳಗೆ ಬದಲಾವಣೆ ಆಯ್ತು. ಅದಾದ್ಮೇಲೆ ಏನ್ರ ಕಡಿಮೆ ಆಯ್ತಾ? ರೇಪ್ಗಳು ಏನ್ರ ಕಡಿಮೆ ಆದ್ವಾ? ಆಗಿಲ್ಲ. ಯಾಕಾಗಿಲ್ಲ ಹಂಗಂದ್ರೆ, ಇಷ್ಟೆಲ್ಲ ಲಾ ಒಳಗೆ ಸ್ಟ್ರಾಂಗ್ ಮಾಡಿದ್ರು ಒಂದು ಗ್ಯಾಂಗ್ ರೇಪಿಗೆ ಜೀವಾವಧಿನೂ ಶಿಕ್ಷೆ ಆಗ್ಯದ. ಈಗ ಅದು ಅಕಸ್ಮಾತ್ ಏನ್ರ ಮಾಡಿದ್ರೆ ಮರಣದಂಡನೆಯೂ ಐತಿ, ಮಿನಿಮಮ್ 20 ವರ್ಷ ಐತಿ ಶಿಕ್ಷೆ. ಯಾಕೆ ಕಡಿಮೆ ಆಗಿಲ್ಲ? ಅದಕ್ಕೆ ಬೇಕಾದಷ್ಟು ಬೇರೆ ಟ್ವಿಸ್ಟ್ ಅದಾವ. ಇದಾದ ಮೇಲೆ ಯಾವ್ಯಾವ ಸುದ್ದಿ, ರೇಪ್ ಸುದ್ದಿಗಳು ಅತಿ ದೊಡ್ಡದಾಗಿ ದೇಶ ತುಂಬ ಸುದ್ದಿ ಆದವು ಅಂತ ನಾವು ಚೆಕ್ ಮಾಡ್ಕೋತ ಹೋದ್ರೆ, ಅವು ಒಂದು ಸಮಾಜದೊಳಗೆ ಮೇಲ್ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗದ ಅದಾವು, ಇಲ್ಲ ಬಲಿಷ್ಠ ಜಾತಿಗಳು ಅಥವಾ ಪ್ರಬಲ ಜಾತಿಗಳು ಅಥವಾ ಮೇಲ್ಜಾತಿ ಅದಾವು. ಯಾವುದೇ ಕೆಳಜಾತಿಯ ಸುದ್ದಿಗಳು ಏನದಾವಲ್ಲ, ರೇಪ್ ಕೇಸು, ದಲಿತರ ಮೇಲೆ ಆದಂಥ ಅನ್ಯಾಯಗಳಾಗ್ಲಿ, ರೇಪ್ಗಳಾಗ್ಲಿ, ಅವು ಯಾವ ಸುದ್ದಿ ಆಗಿಲ್ಲ. ಅವನು ಸುದ್ದಿ ಮಾಡಕ್ ಹೋದಂಥ ಸಿದ್ದಿಕ್ ಕಪ್ಪನ್, ನಿಮಗೆ ನೆನಪಿರ್ಬೋದು, ಹಾತ್ರಾಸ್ ಒಳಗೆ ದಲಿತ ಹುಡುಗಿ ಮೇಲೆ ರೇಪ್ ಆಗಿ ರಾತ್ರಿ 2:15 ಪೊಲೀಸರು ಹೋಗಿ ಆಕಿನ ಸುಟ್ರು. ಅಂಥದ್ದೇನು ಅರ್ಜೆನ್ಸಿ ಇತ್ತು? ಆ ಸುದ್ದಿ ಕವರ್ ಮಾಡಕ್ಕೆ ಕೇರಳದಿಂದ ಹೋದ ಪತ್ರಕರ್ತ, ಅವನಿಗೆ NIA ಒಳಗೆ ಅರೆಸ್ಟ್ ಮಾಡಿದ್ರು. ಪತ್ರಕರ್ತನ ಕೆಲಸ ಏನು? ಸುದ್ದಿ ಮಾಡೋದಲ್ಲ. ಅವ ಅಲ್ಲಿ ಹೋದ್ರೆ ಅದನ್ನ ಸುದ್ದಿ ಮಾಡಬಾರ್ದು ಅಂತ NIA ಒಳಗೆ ಅರೆಸ್ಟ್ ಮಾಡಿ 2.5 ವರ್ಷ ಜೈಲ್ದಾಗಿದ್ದು ಮೊನ್ನೆ ಬಂದ ಅವ ಹೊರಗೆ. ಇದು ಏನು ತೋರ್ಸಾಕತ್ತದ ನಮ್ಮ ದೇಶದ ಬದಲಾವಣೆ? ಅಂದ್ರೆ ಏನಾಗ್ಯದ ಅಂತಂದ್ರೆ, ಕೆಲವೊಂದು ಸಮೂಹದ ಸುದ್ದಿಗಳು ಬಹಳ ದೊಡ್ಡದಾಗಿ ಬರ್ತಾವ. ಈಗ ಅತಿ ಕೆಟ್ಟ ಉದಾಹರಣೆ ನಮ್ಮ ದೇಶದೊಳಗಾಗಿದ್ದು ಈ ತೆಲಂಗಾಣ ರೇಪ್ ಕೇಸ್. ಪ್ರಿಯಾಂಕಾ ರೇಪ್ ಕೇಸ್ ಅವರು ಎನ್ಕೌಂಟರ್ ಮಾಡಿದ್ರು. 4 ಜನರದ್ದು ಎನ್ಕೌಂಟರ್ ಮಾಡಿದ್ರೆ ಇಡೀ ದೇಶ ಸೆಲೆಬ್ರೇಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಮಹಿಳಾ ಆಯೋಗದ ಅಧ್ಯಕ್ಷೆ, ನ್ಯಾಷನಲ್ ವುಮೆನ್ಸ್ ಕಮಿಷನ್. ಏನ್ ತೋರ್ಸಾಕತ್ತದೆ? ಎನ್ಕೌಂಟರ್. ನಾವು ಯಾವ ಕಾಲದಾಗ ಅದೀವಿ? ಪ್ರಜಾಪ್ರಭುತ್ವದಾಗ ಅದೀವೋ ಅಥವಾ ಪೊಲೀಸ್ ಗುಂಡಾಗಿರ್ದಿ ಒಳಗದೀವೋ? ಅಲ್ಲಿ ಒಪ್ಕೊಳ್ಳೋಣ, ಅದೇ 4 ಜನ ಮಾಡಿದ್ರು ಅಂತ ಬಿಯಾಂಡ್ ರೀಸನೇಬಲ್ ಡೌಟ್ ಅನ್ನೋದು ಕೋರ್ಟ್ ಒಳಗೆ ಒಂದು ಶಬ್ದ. ಇದು ಕ್ರಿಮಿನಲ್ ಜೂರಿಸ್ಟಿಕ್ಷನ್ದಾಗ ಬರ್ತದೆ. ಆರೋಪಿಗಳಷ್ಟೇ ಅವರು, ಅವ್ರು ಪ್ರೂವ್ ಆಗಬೇಕು. ಕ್ರಿಮಿನಲ್ ಜಸ್ಟಿಸ್ ಡಿಲೇ ಐತಿ ನಮ್ಮ ದೇಶದಾಗ, ಯಾರು ಅದನ್ನ ಡಿನೈ ಮಾಡಂಗಿಲ್ಲ, ಒಪ್ಕೋತೀನಿ, ವರ್ಷಗಟ್ಲೆ ಆಗ್ತದೆ. ಆದ್ರೆ ವರ್ಷ ಆದ್ಮೇಲೆ ಶಿಕ್ಷೆ ಕೊಟ್ಟಾಗ ಜಡ್ಜದ ಸೇರಿಸಿ ಎಲ್ಲ ವ್ಯಕ್ತಿಗಳಿಗೂ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದಂದ್ರೆ, ನಿಜವಾದ ಕ್ರಿಮಿನಲ್ಗಳು ಒಳಗೆ ಹೋದ್ರು ಅಂತ. ಈಗ ಒಂದು ಡೌಟ್ ಉಳಿತು, ನಮಗ್ ಕ್ಲಿಯರ್ ಆಗಿ ಗೊತ್ತಿಲ್ಲ, ಅದೇ 4 ಜನ ಮಾಡಿದ್ರ ಅಥವಾ ಅದ್ರೊಳಗೆ 2 ಮಾಡಿದ್ರ, ಇನ್ನಿಬ್ರು ಮುಗ್ಧರಿದ್ರ, ಅಥವಾ 4 ಜನ ಮುಗ್ಧರಿದ್ರ, ಅಥವಾ ಯಾರನ್ನೋ ಉಳಿಸಾಕೆ ಯಾರನ್ನೋ ಕೊಂದ್ರ? ಈ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಇದು ಜಸ್ಟಿಸ್ ಹೆಂಗಾಗ್ತದೆ? ಇದನ್ನ ಸೆಲೆಬ್ರೇಟ್ ಹೆಂಗ್ ಮಾಡ್ತೀರಿ ನೀವು? ಇಂಥದನ್ನ ಸೆಲೆಬ್ರೇಟ್ ಯಾವತ್ತು ಜನ ಮಾಡಕ್ ಶುರು ಮಾಡ್ತಾರೆ, ಆವಾಗ ಕ್ರಿಮಿನಲ್ ಜಸ್ಟಿಸ್ ಫೇಲ್ ಆಗ್ಯದ ಅಂತ ಅರ್ಥ. ಇದು ಸುದ್ದಿ ಯಾಕಾಯ್ತು ಅಂತಂದ್ರೆ, ಒಂದು ಅಪ್ಪರ್ ಕಾಸ್ಟ್
ಅಲ್ಲಿ ಬಂದಾಗ ಇದು ಭಾರಿ ಕೆಟ್ಟ ಅನಿಸ್ತದೆ. ಈ ಒಂದು ಮಾತು ಹೇಳಕ್ಕೆ ಕೆಟ್ಟ ಅನಿಸ್ತದೆ. ರೇಪ್ ಆದ ಹುಡುಗಿ ಬಗ್ಗೆ ಎಲ್ಲರಿಗೂ ಸಿಂಪತಿ ಇರ್ತದೆ, ಅದ್ರ ಬಗ್ಗೆ ಒಂದು ರೋಷ ಇರ್ತದೆ. ಆಕೆಗೆ ನ್ಯಾಯ ಸಿಗಲೇಬೇಕು, ಡೆಫಿನೆಟ್ಲಿ ಸಿಗಬೇಕು. ಅವ್ರಿಗೆ 4 ಮಂದಿಗೆ ಏನಂತಾರೆ ಮರಣದಂಡನೆ ಆಗಬೇಕು. ಬಟ್ ಯಾರು ಮಾಡ್ಯಾರ ಅವರಿಗೆ ಮರಣದಂಡನೆ ಆಗಬೇಕು. ಈ ಕ್ವಶನ್ ಮಾರ್ಕ್ ಉಳಿತದಲ್ಲ, ಆವಾಗ ಅದು ಸಮಾಧಾನ ಕೊಡೋದಿಲ್ಲ, ಯಾರಿಗೂ ಸಮಾಧಾನ ಕೊಡೋದಿಲ್ಲ. ಇಂಥ ಒಂದು ಸಿಸ್ಟಮ್ ಆಗಬಾರ್ದು. ಕಟುವಾದಾಗ 8 ವರ್ಷದ ಮಗುವನ್ನ ವಾರಗಟ್ಲೆ ದೇವಸ್ಥಾನದೊಳಗಿಟ್ಟು ರೇಪ್ ಮಾಡಿದ್ರು. ಆ ರೇಪ್ ವಿಕ್ಟಿಮನ್ನ ಕೇಸ್ ಮಾಡಕ್ ಹೋದಂಥ ವಕೀಲರಿಗೆ ಅಪೋಸ್ ಮಾಡಿದ್ರು. ಅಂದ್ರೆ ಆ ಹುಡುಗಿದ ಕೇಸ್ ಯಾರು ತಗೋಬಾರ್ದು ಅಂತ. ಏನ್ ಮಾಡಾಕತ್ತೀರಿ ನೀವು ಜಗತ್ನಾಗ? ಬಂದು ಧರ್ಮಕ್ಕೆ ಸೇರಾಳ ಅಂತಂದ್ರೆ ಆಕೆಗೆ ನ್ಯಾಯ ಸಿಗಬಾರ್ದಾ? ಕೆಳಗಿನ ಜಾತಿ ಅದಂತಂದ್ರೆ ಆಕೆಗೆ ನ್ಯಾಯ ಸಿಗಬಾರ್ದಾ? ಇದು ಚೇಂಜ್ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕೆ ಕಾನೂನು ಆಗ್ತಾ ಎಷ್ಟೇ ಇಲ್ಲ strong ಇದ್ರೂ ಯಾಕೆ ಅಂತಂದ್ರೆ ಆಗ್ತಿಲ್ಲ ಇದು ಅಂತ. ಸಮಾಜದೊಳಗೆ ಹ್ಮ್. ಅಪ್ರೂವ್ ಆಗಾಕತ್ತದ ಲೀಡರ್ಸ್ ಕಡೆಯಿಂದ. ಲೀಡರ್ಸ್ಗಳು ಇದನ್ನ ಅಪ್ರೂವ್ ಮಾಡಾಕತ್ತಾರ. ಇಲ್ಲಿ ಮೊದಲು ನೀವು ಒಂದು 20 ವರ್ಷದ ಹಿಂದೆ, ನಾವು ಸಣ್ಣವರಿದ್ದಾಗಿಂದ ವಿಚಾರ ಮಾಡ್ರಿ, ಒಂದು ಕೆಟ್ಟ ಶಬ್ದ ಯಾರೇ ಮಾತಾಡಿದ್ರೆ, ಕೆಟ್ಟ ಬೈಗಳ ಹೇಳಿದ್ರೆ, ಒಬ್ಬ ಪೊಲಿಟಿಷಿಯನ್ನೇ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲರೂ ಕಂಡೆಮ್ ಮಾಡ್ತಿದ್ರು. ಆಮ್ಯಾಗ ಅವನಿಗೂ ಅನಿಸ್ತಿತ್ತು, ಅಪಾಲಜಿ ಕೇಳ್ತಿದ್ದ, ಕ್ಷಮಾಪಣೆ ಮಾಡ್ತಿದ್ದ, ತಪ್ಪಾಯ್ತು ಅಂತ ಹೇಳ್ತಿದ್ದ. ಈಗ ಯಾರು ಎಷ್ಟು ಕೆಟ್ಟ ಮಾತಾಡ್ತೀರಿ ಅವ್ರು ಹೆಚ್ಚಿನ ಲೀಡರ್ ಆಗಕತ್ತಾರ. ಅಂದ್ರೆ ಅದು ಯಥಾ ರಾಜ ತಥಾ ಪ್ರಜಾ ಅಂತೀರೋ ಅದನ್ನ ಅಥವಾ normal ಆಗಿ ಸಮಾಜದ accept ಮಾಡ್ಕೊಳಕ್ ಶುರು ಮಾಡ್ತಾ ಇಲ್ಲ, ಇದ್ದಾರೆ ಜನ ಎಕ್ಸೆಪ್ಟ್ ಕೂಡ. ಅಲ್ಲ, ಜನರಿಗೆ ತಮ್ಮ ನಿಜವಾದ ಹೀರೋ ಬಂದಾನ ಅಂತ ಈಗ ಅನ್ಸಾಕತ್ತದ. ಮನುಷ್ಯ ಬೇಸಿಕಲಿ ಅಷ್ಟು ಕ್ರೂರಿ ಇದ್ನ ನನಗೇನು ಅನ್ಸಂಗಿಲ್ಲ. ಮನುಷ್ಯ ಅಷ್ಟು ಕ್ರೂರಿ ಇಲ್ಲ. ಪ್ರತಿ ಮನುಷ್ಯನ ಒಳಗೂ ಒಳ್ಳೆತನ ಕೆಟ್ಟತನ ಇದ್ದೇ ಇರ್ತದೆ. ಪ್ರಪೋರ್ಷನ್ ಚೇಂಜ್ ಇರ್ತದೆ. ನಾವೇನು ಭಾರಿ ಎಲ್ಲರೂ ಸಾಧು ಸಂತರೇ ಅದೀವಂತ ಏನಿಲ್ಲ. ಯಾವುದೋ ಟೈಮ್ನಾಗ ನಾವು ತಪ್ಪು ಮಾಡಿರ್ತೀವಿ. ಆದ್ರೆ ಪ್ರತಿಯೊಬ್ಬ ಮನುಷ್ಯಂದು ತಪ್ಪು ಸರಿ ಮಾಡುವಂಥ ಏನಿರ್ತದಲ್ಲ ಪ್ರಪೋರ್ಷನ್ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಹಂಗಿದ್ದಾಗ ಒಬ್ಬ ಮನುಷ್ಯ ಬರೇ ಕೆಟ್ಟದ್ದನ್ನೇ ಮಾಡಿ ಒಬ್ಬ ಹೀರೋ ಆಗ್ತಾನಂದ್ರೆ ಸಮಾಜ ಅದನ್ನ ಅಪ್ರೂವ್ ಮಾಡಾಕತ್ತದ ಅಂತ ಅರ್ಥ. ಇದು ಸಮಾಜನ ಬೇಸ್ದಿಂದ ನೀವು ತಿದ್ದಬೇಕು. ಆ ಬೇಸ್ದಿಂದ ತಿದ್ದಬೇಕು ಅಂತಂದ್ರೆ ಪ್ರೈಮರಿ ಎಜುಕೇಶನ್ ತಿದ್ದಬೇಕು. ಪ್ರೈಮರಿ ಎಜುಕೇಶನ್ದಾಗ ಮಕ್ಕಳಿಗೆ ನೀವು ಈಕ್ವಾಲಿಟಿ ಬಗ್ಗೆ ಅಥವಾ ಗಂಡು ಹೆಣ್ಣು ಸಮಾನತೆ ಬಗ್ಗೆ ಅದನ್ನೆಲ್ಲ ಅದು ವ್ಯಾಲ್ಯೂ ಆಫ್ ದ ಸೊಸೈಟಿ ಅಂತ ಹೇಳ್ಕೊಡ್ಬೇಕು. ನೀವು ಅಲ್ಲಿ ಅದನ್ನ ಹೇಳಾರ್ದೆ ಪೂಜೆ ಪುನಸ್ಕಾರ ಅದು ಇದು ಇದೆಲ್ಲ ಸೂಪರ್ಫಿಷಿಯಲ್. ಅದು ವ್ಯಕ್ತಿಯ ವೈಯಕ್ತಿಕ ನಂಬಿಕೆಗಳು. ಯಾವುದೇ ಒಂದು ಧರ್ಮ ಆಗಲಿ ಅದು ಅವ್ರ ವೈಯಕ್ತಿಕ ಇರಲಿ. ಯಾರನ್ನೂ ಅಣಗಿಸೋ ಅವಶ್ಯಕತೆ ಇಲ್ಲ. ಅವ್ರ ಧರ್ಮಕ್ಕೆ ತಕ್ಕಂಥ ನಡವಳಿಕೆಗಳು, ಪೂಜೆಗಳು ಅಥವಾ ಮಸೀದಿನೋ ಚರ್ಚೋ ಅವ್ರು ಮಾಡ್ಕೊಂಡು ಅವ್ರ ಮನೆಯೊಳಗೆ ಇಟ್ಕೊಳ್ಳಿ. ರೋಡಿಗೆ ಯಾಕೆ ತರ್ತೀರ ಅದನ್ನ? ಅದ್ರ ಮೇಲೆ ನೀವು ಯಾವಾಗ ಅಧಿಕಾರ ಮಾಡಕ್ ನಿಲ್ತೀರಿ, ನೀವು ಜಗತ್ತಿನ ಲೀಡರ್ ಆಗುವಂಥ ಕನಸು ಅಲ್ಲಿಗೆ ಹೋಯ್ತು. ಇಲ್ಲಿ ನಮ್ದು ಎಕಾನಮಿನೂ ಡೌನ್ ಹೊಡಿತದೆ, ಸೊಸೈಟಿ ಡೌನ್ ಹೊಡಿತದೆ, ಎಲ್ಲಾನು ಹೋಗ್ತದೆ. ಒಂದು ಫೇಕ್ ಮೀಡಿಯಾ ನಮ್ಗೇನೋ ಒಂದು ಫೇಕ್ ರಿಯಾಲಿಟಿ ತೋರಿಸ್ಕೊಂಡು ಕೊಡ್ತದೆ. ಜನರ ಕಣ್ಣಿಗೆ ಪಿಂಕ್ ಕಲರ್ ಹಾಕ್ತಾರೆ. ಜನ ಅದನ್ನ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಯಾವ ದಿನ ಅದು ವೈಯಕ್ತಿಕ ಅವ್ರ ಫ್ಯಾಮಿಲಿಗೆ ಬರ್ತದೆ ಆವಾಗನೇ ಅನಿವಾರ್ಯ ಆಗೋದು. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಈ ಸೊಸೈಟಿ ಒಳಗೆ ಇರೋದ್ರಿಂದ ಈ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಅನ್ಯಾಯಗಳು ಏನದಾವು ಅವು ಭಾರಿ ಕವರ್ ಆಗಾಕತ್ತಾವ. ಅವು ಯಾವ ಜನರ ಎದುರಿಗೆ ಬರೋವಲ್ಲಾಗ್ಯಾವ. ಅವು ಬರಬೇಕು ಅಂತಂದ್ರೆ ನಿಜವಾದ ಮಹಿಳಾ ಲೀಡರ್ಶಿಪ್ಪು ಮುಂದೆ ಬರಬೇಕು. ಮಹಿಳೆಯರು, ಗಂಡು ಮಕ್ಕಳು ಮಹಿಳೆಯರ ಪರವಾಗಿ ಮಾತಾಡುವಂಥ ನಿಜವಾದ ಕಾಳಜಿ ಇರುವ ಗಂಡು ಮಕ್ಕಳು ಬರಬೇಕು. ಇದು ಯಾವುದು ಸೂಪರ್ಫಿಷಿಯಲ್ ಅಲ್ಲ, ಮೇಲ್ಮೇಲಕ್ಕೆ ಯಾರು ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ನಿಜವಾದ ಲೆವೆಲ್ದಾಗ ಆಗಬೇಕು. ಆವಾಗ ಬದಲಾವಣೆ ಸಾಧ್ಯ ಆಗ್ತದೆ. ಖಂಡಿತ. ಅಂದ್ರೆ ಈಗ ಅತ್ಯಾಚಾರ ಅಂತ ಕೇಸ್ಗಳಲ್ಲಿ ಎಷ್ಟು ನ್ಯಾಯ ಸಿಕ್ಕಿದೆ? ಹಾಗಾದ್ರೆ ನೀವು ಹೇಳಿದ್ರಿ ನ್ಯಾಯ ಸಿಗೋದು ಲೇಟ್ ಆಗುತ್ತೆ, ವರ್ಷಗಳಾಗಬಹುದು ಅಂತ. ಬಟ್ ಕೆಲವರಿಗೆ ಅದನ್ನ ಕಾಯುವಂತಹ ತಾಳ್ಮೆ ಇರೋದಿಲ್ಲ ಅನ್ನೋದು ಒಂದು. ಅಷ್ಟು ಆಕ್ರೋಶ, ಒಂದು ರೋಷ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಆ ನೋವು ಇದ್ದೇ ಇರುತ್ತೆ. ಆ ಕಾರಣಕ್ಕಾಗೇನೆ ಈ ತರ ನೀವು ಹೇಳಿದ ಹಾಗೆ ಪೊಲೀಸರ ಎನ್ಕೌಂಟರ್ ಮಾಡಿದ್ರು ಅನ್ನೋ ವಿಚಾರ ಆಗಿರ್ಬೋದು, ಕೋಲ್ಕತ್ತಾ ಕೇಸ್ಗಳಾಗಿರ್ಬೋದು, ಬೇರೆ ಬೇರೆ ಕೇಸ್ಗಳನ್ನ ನಾವು ನೋಡಿರ್ಬೋದು. ಬಟ್ ಜನರಿಗೆ ಆಗಿರ್ಬೋದು, ಈ ಸಂತ್ರಸ್ತರಿಗೆ ಕಾಯುವಂತಹ ತಾಳ್ಮೆ ಇರೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಕಾನೂನಿನ ಮೇಲೆ ಹೇಗೆ ನಂಬಿಕೆ ಇಡೋದಪ್ಪ ಅನ್ನೋ ಒಂದು ಪ್ರಶ್ನೆ ಅವರಿಗೆ. ಎಷ್ಟು ದಿನ ಕಾಯೋದು? ಸುಮ್ಮನೆ ದುಡ್ಡು ಕೊಟ್ರೆ ನಡೆಯುತ್ತೆ ಕೇಸು, ಇಲ್ಲಾಂದ್ರಿಲ್ಲ ದುಡ್ಡು ಕಳ್ಕೊಬೇಕು, ಕೋರ್ಟ್ ಕೇಸು ಅಂತ ಹೋದ್ರೆ ಮನೆ ಮಠ ಕಳ್ಕೊಂಡು ಹೋರಾಟ ಮಾಡ್ತಾನೆ ಇರಬೇಕು ಅಂತ. ಆ ಹೋರಾಟದ ಹಾದಿಯಲ್ಲಿ ಏನಾಗುತ್ತೆ, ನೀವು ಕೂಡ ನೋಡಿರ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿರ್ತಾರೆ ಅಲ್ಲಿ. ಅಂದ್ರೆ ರಾಜಿ ಸಂಧಾನ ಆಗ್ಬಿಟ್ಟು ಅವರೇ ಕೇಸ್ ವಾಪಸ್ ತೆಗೆದುಕೊಂಡಿರೋ ಉದಾಹರಣೆಗಳು ಕೂಡ ಸಾಕಷ್ಟಿದೆ ಅಂತ. ಅಂದ್ರೆ ಇದಕ್ಕೆ ಕ್ಲೈಮ್ಯಾಕ್ಸೇ ಇಲ್ಲ ಅನ್ನೋ ತರ ಆಗಲ್ವಾ ಈ ಅತ್ಯಾಚಾರದ ಕೇಸ್ಗಳಿಗೆ? ಇದಕ್ಕೆ ಎಲ್ಲ ಒಂದು ಸಮಸ್ಯೆ ಐತೆ ಅಂದ್ರೆ ಸೊಲ್ಯೂಷನ್ ಇದ್ದೇ ಇರ್ತದೆ. ಆದ್ರೆ ಇದ್ರೊಳಗೆ ಕೌಟುಂಬಿಕ ದೌರ್ಜನ್ಯ ಅಂದಾಗ ಕೆಲವೊಂದು ಲಿಮಿಟೇಷನ್ಸ್ ಬರ್ತದೆ ಪ್ರತಿಮಾ. ಏನಂದ್ರೆ ಕೌಟುಂಬಿಕ ದೌರ್ಜನ್ಯ ಎಲ್ಲಿ ಆಗ್ತದೆ? ಮನೆ ಒಳಗಾಗ್ತದೆ, ಗಂಡನ ಮನೆ ಒಳಗಾಗ್ತದೆ. ಗಂಡನ ಮನೆ ಒಳಗೆ ಗಂಡ ಏನೇ ಹೆಂಡತಿಗೆ ಮಾಡಿದ್ರು,
ಹೊಡೆದಿದ್ರೆ, ಬಡದಿದ್ರೆ, ಬಲವಂತದ ಸಂಭೋಗ ಮಾಡಿದ್ರೆ, ಏನೇ ಇರಲಿ ಅವ ಮಾಡಿದ್ದ ಅಂದ್ರೆ ಅದಕ್ಕೆ ಸಾಕ್ಷಿ ಯಾರಿರ್ತಾರೆ? ಗಂಡನ ಮನೆಯವರೇ ಇರ್ತಾರೆ. ಯಾರು ಹೆಂಡತಿ ಪರವಾಗಿ ಸಾಕ್ಷಿ ಕೊಡೋದಿಲ್ಲ. ಅವಾಗ ಆಕಿ ಏನೇ ಕಂಪ್ಲೇಂಟ್ ಕೊಟ್ರು ಅದು ಆಕಿಗೆ ಏನಾದರೂ ಫಿಸಿಕಲ್ ಗಾಯ ಆಗಿದ್ರೆ ಅದು ಒಂದು ಎವಿಡೆನ್ಸು. ಆಕಿ ಎಲ್ಲಾದರೂ ಡಾಕ್ಟರ್ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅದು ಒಂದು ಎವಿಡೆನ್ಸು. ಇಲ್ಲ ಅಂದರೆ ಅದು ನೋಡೋರ ದೃಷ್ಟಿಯೊಳಗೆ ಏನಾಗ್ತದೆ? ಸುಳ್ಳು ಕೇಸು. ಈಗ ಗಂಡಸರ ಹಕ್ಕುಗಳು ಅಂತ ಮಾತಾಡುವಾಗ ಕೆಲವೊಬ್ರು ಅದನ್ನ ಹೇಳ್ತಾರೆ, ಹೆಣ್ಮಕ್ಳೆಲ್ಲ ಸುಳ್ಳು ಕೇಸ್ ಹಾಕ್ತಾರೆ ಅಂತ. ಎಲ್ಲರೂ ಹಾಕೋದಿಲ್ಲ, ಕೆಲವೊಬ್ರು ಹಾಕ್ತಾರೆ. ಹಾಕೋದೇ ಇಲ್ಲ ಅಂತಲೂ ಹೇಳೋದಿಲ್ಲ, ಪ್ರಪೋರ್ಷನ್ ಇದ್ದೇ ಇರ್ತದೆ. ಸುಳ್ಳು ಕೇಸ್ ಹಾಕುವಂಥವ್ರು ಇರ್ತಾರೆ, ಕಡಿಮೆ ಆಗಿದ್ರೆ ಹೆಚ್ಚಾಗಿದೆ ಅಂತ ಹೇಳಿ ಹಾಕೋರು ಇರ್ತಾರೆ, ನಿಜವಾಗಿಯೂ ಆಗಿ ಹಾಕಲಾರ್ದವರು ಇರ್ತಾರೆ. ಅಂಥವ್ರ ಸಂಖ್ಯೆ ಆಕ್ಚುಲಿ ಜಾಸ್ತಿ ಅದ. ಯಾಕೆಂದ್ರೆ ನೀವು ಆಗಲೇ ಕೇಳಿದ್ರಲ್ಲ, ಅವರಿಗೆ ತಮ್ಗೆ ಒಂದು ರಿಲೀಫ್ ಐತೆ ಅಂತ ಗೊತ್ತಿಲ್ಲ. ಗಂಡನ ಕಡೆ ಓದಿಸ್ಕೊಂಡು ಹೊಡೆಸ್ಕೊಂಡು ಮೈ ಮೇಲೆ ಗಾಯ ಆದ್ರೆ ಅದಕ್ಕೊಂದು ಬಟ್ಟೆ ಸುತ್ಕೊಂಡು ಮರುದಿನ ಕೆಲಸ ಮಾಡೋ ಹೆಣ್ಮಕ್ಳು ಅದಾರೆ. ಅವರು 498 ಹಾಕಂಗಿಲ್ಲ. ಆದ್ರೆ ಒಂದು ತನ್ನ ಐಡೆಂಟಿಟಿ, ತನ್ನ ಒಂದು ಸ್ವಂತಿಕೆ ಅಂತ ಬೆಳೆಸ್ಕೊಂಡ ಹೆಣ್ಮಕ್ಳು ಏನಿರ್ತಾರೆ, ಅವ್ರಿಗೆ ಈ ಥರ ಆದಾಗ ಅವರಿಗೆ ಹರ್ಟ್ ಆಗ್ತದೆ. ಫಿಸಿಕಲಿನೂ ಹರ್ಟ್ ಆಗ್ತದೆ, ಅವರಿಗೆ ಮೆಂಟಲಿನೂ ಹರ್ಟ್ ಆಗ್ತದೆ. ಆಕಿ ಕೆಲಸನೂ ಮಾಡ್ತಾಳೆ, ಜಾಬ್ ಮಾಡಿರ್ತಾಳೆ. ಇಲ್ಲಿ ಎಲ್ಲರೂ ಹೌಸ್ ವೈಫೇ ಅದಾರಂತಲ್ಲ, ಕೆಲವೊಬ್ರು ಜಾಬ್ ಮಾಡ್ತಾರೆ, ಕೆಲವೊಬ್ರು ಹೌಸ್ ವೈಫ್ ಇರ್ತಾರೆ. ಮನೆಗೆ ಕೆಲಸ ಮಾಡಿರ್ತಾಳೆ ಹೌಸ್ ವೈಫ್ ಇದ್ಲು ಅಂತಂದ್ರೆ. ಗಂಡಂದು ಆಫೀಸ್ಗೆ ಹೋದಾಗ ಎಲ್ಲ ಜವಾಬ್ದಾರಿ ತೊಗೊಂಡಿರ್ತಾಳೆ. ಇನ್ನು ಕೆಲವೊಬ್ರು ಆಫೀಸ್ಗೂ ಹೋಗಿರ್ತಾರೆ, ಅವನು ಆಫೀಸ್ಗೆ ಹೋಗಿರ್ತಾನೆ, ಮನೆಗೆ ಬಂದಮೇಲೆ ಮನೆ ಕೆಲಸನೂ ಈಕಿ ಮಾಡ್ತಾಳೆ. ಹೆಂಡತಿ ಜೋಡಿ ಕೆಲಸ ಮಾಡಿ ಕೆಲಸದೊಳಗೆ ಕೋಆಪ್ರೇಟ್ ಮಾಡೋ ಗಂಡಸರು ಅದಾರ ಇವತ್ತಿನ ಕಾಲದಾಗ. ಆದರೆ ನಂಬರ್ ಭಾಳ ಕಡಿಮೆ ಅದೆ. ಬಟ್ ಅವ್ರ ಸಂಖ್ಯೆ ಬರ್ತಾ ಜಾಸ್ತಿ ಆಗಾಕತ್ತದೆ. ಅವರು ನೆಕ್ಸ್ಟ್ ಜನ್ರೇಷನ್ದವರು. ಬಟ್ ಇಂಥವ್ರು ಏನದಾರಲ್ಲ, ಇಲ್ಲಿ ಎಲ್ಲಾನು ಆಕಿ ಮಾಡಲಿ ಅಂತ ಅವ್ರು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಅವ್ರ ತಲೆಯೊಳಗೆ ಅವ್ರು ಸಣ್ಣವ್ರಿದ್ದಾಗಿನಿಂದ ಅವ್ರ ತಾಯಿನ ನೋಡಿರ್ತಾರೆ. ಅವರು ಒಮ್ಮೆ ಹಿಂಗ ಲೈಟ್ ಹತ್ತಿ ಚೇಂಜ್ ಆಗ್ತಾರಲ್ಲ ಮನುಷ್ಯ ಸಿನಿಮಾದಾಗ, ಹಂಗೆ ಆಗಕ್ಕಾಗಂಗಿಲ್ಲ. ಅದನ್ನು ಒಂದು ಟ್ರಾನ್ಸಿಷನ್ ಪೀರಿಯಡ್. ಆ ಮನುಷ್ಯ ಕೆಲವೊಬ್ಬ ದುಷ್ಟ ಇರ್ಲಿಕ್ಕಿಲ್ಲ, ಆದ್ರೆ ಅವನಿಗೆ ತಿಳುವಳಿಕೆನೇ ಇಲ್ಲ. ಹೆಂಡತಿ ದುಡಿಲಕತ್ತಾಳ ಹೊರಗೆ, ಮನೆಗೆ ಬಂದೂ ದುಡಿಲಕತ್ತಾಳ, ಆಕೆಗೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಒಂದು ಒಳಗಿನಿಂದ ಅವನಿಗೆ ಅರಿವಿಲ್ಲ. ಅದನ್ನು ಜಾಗೃತ ಮಾಡಬೇಕು. ಅದಕ್ಕೆ ಒಂದಿಷ್ಟು ಕೌನ್ಸಿಲಿಂಗ್ಸ್ ಆಗಬೇಕು. ಆ ಕೌನ್ಸಿಲಿಂಗ್ ಅನ್ನೋದು ಅದೊಂದು ಸ್ಟಿಗ್ಮಾ, ಜನ ಏನಂತಾರೆ ಅನ್ನೋದನ್ನು ನಾವು ತೆಗಿಬೇಕು. ಮೊದಲು ಗಂಡ ಹೆಂಡತಿ ನಡು ಡಿಫ್ರೆನ್ಸ್ ಬಂದರೆ ಕೌನ್ಸಿಲಿಂಗ್ ಮಾಡ್ಕೊಳ್ಳೋದ್ರಾಗ ತಪ್ಪಿಲ್ಲ. ಕೌನ್ಸಿಲಿಂಗ್ ಹೋಗೋರೆಲ್ಲರೂ ಕೆಟ್ಟ ಮದುವೆ ಮುರಿದದಂತಲೇ ಅರ್ಥ ಅಲ್ಲ. ಈ ಎಲ್ಲ ಸಾಮಾಜಿಕ ಬದಲಾವಣೆಗಳು ಹಂತ ಆಗೋತ ಬಂದರೆ ಫ್ಯಾಮಿಲಿ ಪಿಕ್ಚರ್ ಚೇಂಜ್ ಆಗ್ತದೆ. ಸಡನ್ ಬದಲಾವಣೆ ಕೆಲವೊಮ್ಮೆ ಆಗಲಿಕ್ಕಿಲ್ಲ, ಆದರೆ ಯಾವುದೇ ಬದಲಾವಣೆ ಆಗಲಿಲ್ಲ ಅಂದರೂ ಹೆಂಡತಿ ಮೇಲೆ ಕೈ ಮಾಡುವಂಥ ಅಧಿಕಾರ ಗಂಡಗೆ ಯಾರೂ ಕೊಟ್ಟಿಲ್ಲ. ಅದು ಆದಾಗ ಹೆಂಡತಿ ದನಿ ಎತ್ತಬೇಕು. ಎತ್ತಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಕೆಲವೊಂದು ಸಾಂತ್ವನ ಕೇಂದ್ರಗಳು ಅಂತ ಏನಿರ್ತಾವಲ್ಲ, ಅಲ್ಲಿ ಪ್ರಾಪರ್ ಆಗಿ ಆಕೆಗೆ ಕೌನ್ಸಿಲಿಂಗ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಆಕೆಗೆ ಹಕ್ಕು ಅರಿವಿಲ್ಲ, ಒಂದೇ ಮಾತು. ಅರಿವು ಆದ್ಮೇಲೆ ಕಂಪ್ಲೇಂಟ್ ಕೊಡಂಗಿಲ್ಲ ಎಷ್ಟೋ ಮಂದಿ, ಯಾಕಂದರೆ ಅದೇ ಹೆದರಿಕೆ. ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ಈಗ ಕೆಲಸ ಮಾಡೋ ಹುಡುಗಿ 1 ವರ್ಷದೊಳಗೆ ಗಂಡನ ಜೋಡಿ ಜಗಳ ಆಯಿತು, ಕಂಪ್ಲೇಂಟ್ ಕೊಡ್ತಾಳೆ, ಕೇಸ್ ಮಾಡ್ತಾಳೆ, ಡೈವೋರ್ಸ್ ತೊಗೋತಾಳೆ, ಒಂದಿಷ್ಟು ಅಲಿಮನಿನೂ ಸಿಗ್ಬೋದು, ಸಿಗಲಾರ್ದೇನೂ ಇರ್ಬೋದು. ಆಕೆ ಸೆಪರೇಟಾಗಿ ಹೋಗಿಬಿಡ್ತಾಳೆ. 15 ವರ್ಷನೋ 20 ವರ್ಷನೋ ಆಗ್ಯದ ಮದುವೆ ಆಗಿ ಅಂದ್ಕೊಳ್ರಿ. ಜಾಬ್ ಇಲ್ಲ ಹೆಂಡತಿಗೆ, ಪ್ರಾಪರ್ ಅಥವಾ ಎಜುಕೇಷನ್ ಇತ್ತು, ಜಾಬ್ ಮಾಡಲಿಲ್ಲ ಮನೆ ಸಲುವಾಗಿ. ಆ 20 ವರ್ಷ ಮದುವೆ ಆಗೋದ್ರಾಗೆ ಆಕಿನ ತಂದೆ ತಾಯಿಗೆ ವಯಸ್ಸಾಗಿರ್ತದೆ, ಅಥವಾ ಕೆಲವೊಬ್ರು ಸತ್ತೋಗಿರ್ತಾರೆ. ಇಲ್ಲಿ ತನಗೂ ವಯಸ್ಸಾಗಿರ್ತದೆ. ಹೊಸದಾಗಿ ಮತ್ತೆ ಕರಿಯರ್ ಬಿಲ್ಡ್ ಮಾಡಬೇಕು ಅಂದರೆ ಆಕಿಗೆ ಯಾರೂ ಜಾಬ್ ಕೊಡೋದಿಲ್ಲ. ಆಮೇಲೆ ಆಕಿನ ಕಡೆ ಏನೂ ಅರ್ನಿಂಗ್ ಇರೋದಿಲ್ಲ. ಈ ಸೊಸೈಟಿ ಒಳಗೆ ಹೆಂಗೆ ಐತಿ ಅಂತಂದರೆ, ಗಂಡ ದುಡ್ದದ್ದೆಲ್ಲ ಗಂಡನ ಹೆಸರಿಗೆ. ಅಕಸ್ಮಾತ್ ಅವ ಏನಾರ ಜಾಯಿಂಟ್ ಪ್ರಾಪರ್ಟಿ ಮಾಡಿದರೆ ಸರಿ, ಇಲ್ಲ ಅಂದ್ರೆ ಅದು ಅವಂದು. ಅಲಿಮನಿ ಕೊಡುವಾಗ ಅದನ್ನು ಏನೋ ಆಕಿನ ಮೇಲೆ ಉಪಕಾರ ಮಾಡಾಕತ್ತೀವಿ ಅನ್ನುವಂಥ ಪಿಕ್ಚರೇ ಕೊಡ್ತಾರೆ ಎಲ್ಲರೂ. ಅಷ್ಟ್ಯಾಕೆ ಕೊಡಬೇಕು, ಇಷ್ಟ್ಯಾಕೆ ಕೊಡಬೇಕು, ಆಕೆ ಲೈಫ್ ಹೆಂಗೆ ಶುರು ಮಾಡಬೇಕು. ಅವಾಗ ಏನು ಹೇಳ್ತಾರೆ, ಆಕಿಗೆ ಯಾರು ಬಿಟ್ಟು ಹೋಗಂದಾರ, ಬಂದಿರಲಿ ನನ್ನ ಜೋಡಿ, ಹೊಡ್ಸ್ಕೊಂಡೇ ಇರಬೇಕಾ, ಆಕೆಗೆ ರಿಲೀಫ್ ಅನ್ನೋದೇ ಬೇಡನಾ? ಭಾಳ ಕ್ವಶನ್ಸ್ ಅದಾವೆ. ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅದು ಹೆಣ್ಮಕ್ಳಿಗೆ ಯಾರೇ ಹೇಳ್ಕೊಡ್ಬೇಕು. ಕೊನೆಯದಾಗಿ ಮಹಿಳಾ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಒನ್ ಇಂಡಿಯಾ ಕನ್ನಡದ ವೀಕ್ಷಕರಿಗೆ, ಅದು ಮಹಿಳೆಯರಿಗೆ ಸ್ಪೆಷಲಿ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ, ಒಂದು ಮೆಸೇಜ್ ಕೊಡೋದಾದ್ರೆ? ಮೆಸೇಜ್ ಅಂದರೆ ಎಂಪವರ್ಮೆಂಟ್ ಅನ್ನೋದೇನದಲ್ಲ, ಅದು ಬರೀ ಎಜುಕೇಷನ್ದಿಂದನೂ ಬರೋದಿಲ್ಲ, ಬರೀ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ದಿಂದನೂ ಬರೋದಿಲ್ಲ. ಅದು ಎಲ್ಲ ಬರೋದು ನೀವು ಅದನ್ನು ಯಾವ ರೀತಿ ತಗೊಂಡು ಅದನ್ನು ನಿಮ್ಮ ಜೀವನದೊಳಗೆ ಇಂಪ್ಲಿಮೆಂಟ್ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ಬರ್ತದೆ. ಅದು ಎಜುಕೇಟೆಡ್ ಇರಲಾರ್ದವರು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಯಾವಾಗ ನನ್ನ ಸಮಸ್ಯೆಯನ್ನು ನಾನು ಸಮರ್ಥ ಆಗಿ ಬಗೆಹರಿಸ್ತೀನಿ ಅನ್ನುವಂಥ ಧೈರ್ಯ ನಮಗೆ ಬರ್ತದೆ, ಆವಾಗ ನಮಗೆ ಯಾವುದೇ ರೀತಿಯಿಂದಾಗಲಿ ಸಮಸ್ಯೆಯನ್ನು ಎದುರಿಸೋಕೆ ಸಾಧ್ಯ ಆಗ್ತದೆ. ಆವಾಗ ನಿಮ್ಮ ಎಜುಕೇಷನ್ ಜೋಡಿ
ಈ ಒಂದು ಕಾನ್ಫಿಡೆನ್ಸನ್ನು ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆಯ ಹೆಣ್ಮಕ್ಳಿಗಾಗಲಿ ಕೊಡ್ರಿ. ಈ ಮೆಸೇಜ್ ಬರೀ ಮಹಿಳೆಯರಿಗಲ್ಲ, ಇದು ಗಂಡು ಮಕ್ಕಳಿಗೂ ಕೊಡ್ತೇನೆ. ಯಾಕಂದರೆ ಕೆಲವೊಂದು ಸಲ ಮನೆಯೊಳಗೆ ತಂದೆ ಆದವ ಏನು ಮಕ್ಕಳಿಗೆ ಹೇಳ್ತಾನೆ ಅದು ಅವ್ರ ತಲೆಯೊಳಗೆ ಭಾಳ ವರ್ಷ ಉಳಿತದೆ, ಕೊನೆವರೆಗೂ ಉಳಿತದೆ. ಅದು ಯಾವ ರೀತಿ ನಡ್ಕೋತೀರಿ ನಿಮ್ಮ ಮಕ್ಕಳಿಗೆ, ಅವರನ್ನು ಬರೇ ಯಾವುದೋ ಒಂದು ಫ್ಯಾಮಿಲಿಗೆ ರೆಡಿ ಮಾಡಿ ಕಳಿಸೋದಷ್ಟೇ ಡ್ಯೂಟಿ ಅಲ್ಲ, ಅವರಿಗೆ ಜೀವನಕ್ಕೆ ರೆಡಿ ಮಾಡಿರಿ. ಜೀವನದ ಒಂದು ಕಂಟಿನ್ಯೂಸ್ ಹೋರಾಟ ಏನದಲ್ಲ ಅದಕ್ಕೆ ರೆಡಿ ಮಾಡಿರಿ. ಅವರು ಯಾವುದೇ ಒಂದು ಸಣ್ಣ ಸಣ್ಣ ಅಪವಾದಗಳು, ಆರೋಪಗಳು, ಒಂದು ಟೈಮ್ಲಿ ಅವ್ರ ಮೇಲೆ ಆಗುವಂತಹ ಕೆಲವೊಂದು ದೌರ್ಜನ್ಯಗಳು, ಏನೋ ಒಂದು ಈಗ ರೇಪ್ ಅನ್ನೋದನ್ನು ಮೊದಲಿನ ಸಿನಿಮಾಗಳೊಳಗೆ ಹೆಂಗೆ ತೋರಿಸ್ತಿದ್ರು, ಆಕಿನ ಶೀಲ ಕೆಡ್ತು. ಶೀಲ ಹೆಂಗೆ ಕೆಡ್ತದೆ? ದೇಹ ಕೆಡ್ತು. ಕೆಟ್ಟದ್ರೆ ಹೆಂಗೆ? ಅದು ದೇಹನೂ ಕೆಡೋದಿಲ್ಲ, ಅದು ದೇಹದ ಮೇಲೆ ಆದಂಥ ಒಂದು ಗಾಯ ಅದಾಯಿತು, ಅದರಿಂದ ನಿನ್ನ ಜೀವನನೇ ಹಾಳಾಯಿತು ಅನ್ನುವಂಥ ಒಂದು ಪಿಕ್ಚರ್ ತೋರಿಸ್ತಿದ್ರು. ಹಂಗೆ ಏನೂ ಆಗೋದಿಲ್ಲ. ಅದು ನೀವು ಯಾವ ಹುಡುಗಿ ಮೇಲೆ ಆಗಿರ್ತದೆ ಅಕ್ಕಿನ್ನ ಕೆಟ್ಟದಾಗಿ ಬಿಂಬಿಸೋ ಬದಲು ಮಾಡಿದವ ಅಲ್ಲಿ ಕ್ರೂರಿ, ಅದನ್ನು ಮಕ್ಕಳಿಗೆ ಹೇಳಿಕೊಡ್ರಿ. ಫಸ್ಟು ಗಂಡು ಮಕ್ಕಳಿಗೆ ಸರಿಯಾಗಿ ಹೆಣ್ಮಕ್ಳ ಜೋಡಿ ಬಿಹೇವ್ ಮಾಡೋದನ್ನು ಕಲಿಸ್ರಿ. ಹೆಣ್ಣು ಮಕ್ಕಳಿಗೆ ಏನೇ ಒಂದು ಸಣ್ಣ ಘಟನೆ ಆಗಲಿ, ಏನೇ ಒಂದು ಜೀವನದಾಗಲಿ, ಅದು ಒಂದು ಅಡೆತಡೆ ಅಲ್ಲ, ಅದನ್ನು ಮೀರಿ ಜೀವನ ದೊಡ್ಡದು ಅನ್ನುವಂಥ ಪಾಠ ಕೊಡ್ರಿ. ಅವ್ರನ್ನ ಎಂಪವರ್ ಮಾಡಿರಿ, ಜೀವನಕ್ಕೆ ತಯಾರು ಮಾಡಿರಿ, ಬರೇ ಮದುವೆಗೆ ತಯಾರು ಮಾಡಬೇಡ್ರಿ. ಇದನ್ನು ಇಬ್ಬರು ಪೇರೆಂಟ್ಸು, ತಂದೆ ಆಗಲಿ ತಾಯಿ ಆಗಲಿ, ಇದನ್ನು ಸಮರ್ಥ ಆಗಿ ಮಾಡಿದರೆ ಒಂದು ಸ್ವಸ್ಥ ಸಮಾಜ ಡೆಫಿನೆಟ್ಲಿ ಬಂದೇ ಬರ್ತದೆ. ಬಹಳ ಒಳ್ಳೆ ಮಾತಾಡಿದ್ರಿ ಮೇಡಮ್. ಇಲ್ಲಿ ತನಕ ಬಹಳಷ್ಟು ವಿಷಯಗಳ ಬಗ್ಗೆ, ಅದರಲ್ಲೂ ಮಹಿಳಾ ಸ್ವಾತಂತ್ರ್ಯ ಆಗಿರ್ಬೋದು, ಮಹಿಳಾ ಸಬಲೀಕರಣ ಆಗಿರ್ಬೋದು, ಸಮಾನತೆ ವಿಷಯ ಬಂದಾಗ, ಹಾಗೆ ಮಹಿಳಾ ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು ಅನ್ನೋ ದಿಕ್ಕಿನಲ್ಲಿ ಬಹಳ ಉಪಯುಕ್ತವಾದಂಥ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.